ಪರಶುರಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಿಮ್ಮನ್ನ ಈ ಝೂಮ್ ಮುಖಾಂತರವಾಗಿ ಭೇಟಿಯಾಗಲು ಬಹಳ ಸಂತೋಷ ಪಡುವಂತವನಾಗಿದ್ದೇನೆ. ಈ ದಿನದ ಒಂದು ಸಂದೇಶಕ್ಕೆ ಹೋಗುವುದಕ್ಕಿಂತ ಮುಂಚೆ ಕಳೆದ ವಾರದಲ್ಲಿ ನಾವು ಏನು ಕಲ್ತಿದ್ದೇವೆ ಎನ್ನುವಂತ ವಿಷಯವನ್ನ ನಾವು ಆಲೋಚನೆ ಮಾಡಿ ಅನಂತರ ಈ ದಿನಕ್ಕೆ ನಾವು ಬರುವಂತವರಾಗೋಣ. ಕಳೆದ ವಾರದಲ್ಲಿ ಈ ಒಂದು ಶಿಷ್ಯತ್ವ ಅಂದ್ರೆ ಏನು, ವಾಟ್ ಈಸ್ ಡಿಸೈಪಲ್ಶಿಪ್, ಒಬ್ಬ ಶಿಷ್ಯ ಅಂದ್ರೆ ಏನು ಎನ್ನುವಂತ ವಿಷಯವನ್ನ ಆಲೋಚನೆ ಮಾಡಿದೆವು. ಅದರ ಜೊತೆಯಲ್ಲಿ ಒಂದು ಶಿಷ್ಯತ್ವದ ಒಂದು ಕರೆಯುವಿಕೆಯ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದೆವು. ಈ ಶಿಷ್ಯತ್ವದ ಕರೆಯುವಿಕೆಯ ಒಂದು 3 ಹೆಡ್ಲೈನ್ಸ್ ನಾವು ಬಹಳ ಪ್ರಮುಖವಾಗಿ ನಾವು ಕಲಿಯಬೇಕಾಗಿದೆ. ಮೊದಲನೇದಾಗಿ ದ ಕಾಲ್ ಆಫ್ ಡಿಸೈಪಲ್ಶಿಪ್ ಅಂದ್ರೆ ಶಿಷ್ಯತ್ವದ ಕರೆಯುವಿಕೆ. ಎರಡನೇದಾಗಿ ದ ಕಂಡೀಷನ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ನಿಬಂಧನೆಗಳು. ಮೂರನೇದಾಗಿ ದ ಕನ್ಸೋಲೇಷನ್ ಆಫ್ ಡಿಸೈಪಲ್ಶಿಪ್ ಅಂದ್ರೆ ಶಿಷ್ಯತ್ವದ ಒಂದು ಲಾಭಗಳೇನು ಎನ್ನುವಂತ ಈ ಒಂದು ಶಿಷ್ಯತ್ವವನ್ನ ಈ ಒಂದು 3 ಹೆಡ್ಲೈನ್ಸ್ ಅಡಿಯಲ್ಲಿ ನಾವು ಧ್ಯಾನ ಮಾಡಬೇಕಾಗಿದೆ. ಕಳೆದ ವಾರದಲ್ಲಿ ದ ಕಾಲ್ ಆಫ್ ಡಿಸೈಪಲ್ಶಿಪ್ ಎನ್ನುವಂತ ಒಂದು ವಿಷಯ, ಶಿಷ್ಯತ್ವದ ಕರೆಯುವಿಕೆ ಅಂದ್ರೆ ಮೊದಲ ಭಾಗ, ದ ಶಿಷ್ಯತ್ವದ ಕರೆಯುವಿಕೆ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಶಿಷ್ಯತ್ವದ ಕರೆಯುವಿಕೆಯಲ್ಲಿ ಅದರ ಅಡಿಯಲ್ಲಿ ಈ 3 ಸಬ್ ಡಿವಿಷನ್ ಇದೆ. ಏನೋ ಶಿಷ್ಯತ್ವದ ಕರೆಯುವಿಕೆ ವಿಷಯವಾಗಿ ಏನಕ್ಕೋಸ್ಕರ ಕರೆಯುವಿಕೆ. ಮೊದಲನೇದಾಗಿ ದ ಕಾಲ್ ಫಾರ್ ಕನ್ವರ್ಷನ್, ನಮ್ಮ ಜೀವಿತದ ಬದಲಾವಣೆಗೋಸ್ಕರವಾಗಿ ಆಗುವಂತ ಒಂದು ಕರೆಯುವಿಕೆ. ಎರಡನೇದಾಗಿ ದ ಕಾಲ್ ಫಾರ್ ಸರ್ವಿಸ್, ಕರ್ತನ ಸೇವೆಗಾಗಿ ಮಾಡುವಂತ ಒಂದು ಕರೆಯುವಿಕೆ. ಮತ್ತು ಮೂರನೇದಾಗಿ ದ ಕಾಲ್ ಫಾರ್ ಅಬ್ಸಲ್ಯೂಟ್ ಸರೆಂಡರ್, ಸಂಪೂರ್ಣವಾದಂತ ಸಮರ್ಪಣೆಯ ಒಂದು ಜೀವಿತಕ್ಕಾಗಿ ಕರೆಯುವಿಕೆ ಎನ್ನುವಂತ 3 ಅಂಶಗಳನ್ನ ನಾವು ಈ ಒಂದು ಕರೆಯುವಿಕೆ ಅಡಿಯಲ್ಲಿ ನಾವು ಧ್ಯಾನ ಮಾಡ್ತಾ ಬರ್ತಿದ್ದೆವು. ಇದರಲ್ಲಿ ಮುಖ್ಯವಾಗಿ ನಾನು ಈ ಒಂದು ಅಂಶವನ್ನ ನಿಮಗೆ ಬಹಳ ಒಂದು ಸೀರಿಯಸ್ ಆಗಿ ನಾನು ಹೇಳ್ತಾ ಬಂದೆ. ತಿರುಗಿ ಅದಕ್ಕೆ ನಾನು ಇವತ್ತು ಒತ್ತು ಕೊಟ್ಟು ಮಾತಾಡ್ಬೇಕಾಗ್ತದೆ. ಅದೇನಂತಂದ್ರೆ, ಇವತ್ತು ಸಭೆಯಲ್ಲಿ ಇದ್ದುಕೊಂಡು ಸಭೆಯಲ್ಲಿ ಸಕ್ರಿಯವಾಗಿ ಪಾಲನೆ ಹೊಂದಿರತಕ್ಕಂತ ವ್ಯಕ್ತಿಗಳು ಸಭೆಯ ಅಭಿವೃದ್ಧಿಗೆ ಬಹಳ ಅಪಾಯಕಾರಿ. ಅವರು ಒಳ್ಳೆ ವಿಶ್ವಾಸಿಗಳೇ, ಆದ್ರೆ ಸಭೆಯಲ್ಲಿ ಯಾವುದೇ ರೀತಿಯಂತ ಪಾಲುಗಾರಿಕೆ ಇಲ್ಲ. ಆರಾಧನೆಯಲ್ಲಿ ಪಾಲುಗಾರಿಕೆ ಇಲ್ಲ, ಪ್ರಾರ್ಥನೆಯಲ್ಲಿ ಪಾಲುಗಾರಿಕೆ ಇಲ್ಲ, ಕಾಟೇಜ್ ಮೀಟಿಂಗ್ಗಳಲ್ಲಿ ಹೋದ್ರೆ ಬರಲ್ಲ, ಟೈಮ್ ಇಲ್ಲ. ಒಂದು ಒಳ್ಳೇದಕ್ಕೂ ಒಂದು ಕೆಟ್ಟದಕ್ಕೂ ಕೂಡ ಅವ್ರು ಬರೋದಿಲ್ಲ. ಬರೀ ಭಾನುವಾರ ಮಾತ್ರ ಬರ್ತಾರೆ, ಭಾನುವಾರ ಬಂದು ಮತ್ತೆ ಹೊರಟೋಗ್ಬಿಡ್ತಾರೆ. ಇಂಥ ಉತ್ತಮವಾದ ವಿಶ್ವಾಸಿಗಳು ಕೂಡ ಸಭೆಗೆ ಅಪಾಯಕಾರಿ. ಯಾಕೆಂತಂದ್ರೆ, ಒಂದು ದೇಹದಲ್ಲಿ ಈ ಶರೀರ ಇರ್ತಕ್ಕಂಥ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೆ. ಎಲ್ಲಾ ಅಂಗಕ್ಕೂ ಕೂಡ ತಮ್ಮದೇ ಆದಂತ ಜವಾಬ್ದಾರಿ ಇದೆ. ಹಾಗಿದ್ದಾಗ ನನಗೆ ಯಾವುದೇ ರೀತಿ ಕೆಲಸ ಇಲ್ಲ ಅಥವಾ ನಾನು ಯಾವುದೇ ರೀತಿ ಕೆಲಸ ಮಾಡಕ್ಕೆ ಆಗಲ್ಲ ಎಂಬುದಾಗಿ ಹೇಳುವಾಗ, ದಟ್ ಈಸ್ ಎ ಡೆಡ್ ಆರ್ಗನ್, ಸತ್ತು ಹೋದಂತ ಒಂದು ಅಂಗ. ಆ ಅಂಗದಿಂದ ಯಾವುದೇ ರೀತಿಯಂತ ಪ್ರಯೋಜನ ಇಲ್ಲ. ಅದಕ್ಕೆ ಬದಲಾಗಿ ಆ ಅಂಗದಿಂದ ದೇಹಕ್ಕೆ ಅಪಾಯ ಕಾದಿದೆ. ಎರಡನೇದಾಗಿ ಈ ಒಂದು ಇವರು ಏನಕ್ಕೂ ಸಕ್ರಿಯವಾಗಿ ಪಾಲನೆ ಹೊಂದದೇ ಇರ್ತಕ್ಕಂಥ ಈ ವ್ಯಕ್ತಿಗಳು ಯಾರು ಅಂತಂದ್ರೆ, ಇವರು ಒಂದು ಒಣಗಿ ಹೋಗಿರತಕ್ಕಂಥ ಕೊಂಬೆಯಾಗಿ ಅಂಟಿಕೊಂಡಿರುವಂತವರು. ಒಂದು ಮರದಲ್ಲಿ ಒಣಗಿ ಹೋಗಿರುವಂತಹ ಒಂದು ಕೊಂಬೆ, ಈ ಒಂದು ಒಣಗಿ ಹೋಗಿರುವಂತಹ ಕೊಂಬೆಯಿಂದ ಯಾವುದೇ ರೀತಿಯಂತ ಒಂದು ಫಲ ಬರುವುದಕ್ಕೆ ಸಾಧ್ಯತೆ ಇಲ್ಲ. ಅಂದ್ರೆ ಇದು ಒಂಥರ ಗೊಡ್ಡು ಮರವಾಗಿರುತ್ತದೆ. ನಾವೇನ್ ನೋಡ್ತೀವಿ, ಈ ಅಂಜೂರದ ಅದ್ರಲ್ಲಿ ಬರೀ ಎಲೆಗಳು ಮಾತ್ರ ಇರ್ತವೆ, ಫಲ ಇಲ್ಲ ಎಂಬುದಾಗಿ ಹೇಳಿರ್ತಲೆ. ಇಂಥವರೇ ಸಭೆಯಲ್ಲಿ ಬರೀ ಎಲೆ ಇಟ್ಕೊಂಡಿರುವಂತವರು. ಯಾಕಂದ್ರೆ ಅವರು ಸೇವೆಗೂ ಬರಲ್ಲ, ಮತ್ತೆ ಪ್ರಾರ್ಥನಾ ಕೂಟಕ್ಕೂ ಇರೋದಿಲ್ಲ, ಯಾವುದಕ್ಕೂ ಕೂಡ ಕೈ ಜೋಡಿಸುವುದಿಲ್ಲ. ಮತ್ತೆ ವಿಶೇಷವಾಗಿ ನೋಡ್ತೀವಿ, ಇವ್ರು ಎಂಥವ್ರು ಅಂತಂದ್ರೆ, ಈಗ ಒಂದು 99 ಉತ್ತಮವಾದ ಸೇಬಿನ ಹಣ್ಣಿನ ಒಳಗೆ ಹಾಕುವಂತ ಒಂದು ಕೊಳಕು ಹಣ್ಣು ಹಾಕಿದ್ರೆ ಇಡೀ ಆ ಪುಟ್ಟಿ ಎಲ್ಲ ಕೆಟ್ಟೋಗ್ತದೆ ಹೊರತು ಇವ್ರು ಶುದ್ಧವಾಗಲ್ಲ. ಅಂತ ವ್ಯಕ್ತಿಗಳೇ ಇವರು. ಅಷ್ಟು ಮಾತ್ರ ಅಲ್ಲ, ಒಂದು
10 ಲೀಟರ್ ಶುದ್ಧವಾದಂತಹ ಹಾಲಿನಲ್ಲಿ ಒಂದು ಸ್ವಲ್ಪ ಹುಳಿ ಹಿಂಡಿದ್ರೆ ಹೇಗೆ ಇಡೀ ಕಣಕವೇ ಕೆಟ್ಟೋಗ್ತದೋ ಆ ರೀತಿಯಾಗಿ ಸಭೆಯನ್ನ ಕೆಡಿಸುವಂತವರು ಇವರು. ಇವರಿಂದ ಸಭೆ ಕೆಟ್ಟೋಗ್ತದೆ ಹೊರತು ಇವರಿಂದ ಸಭೆ ಉದ್ಧಾರ ಆಗಲ್ಲ. ಆದ್ರಿಂದ ನನ್ನ ಕಳಕಳಿಯ ಪ್ರಾರ್ಥನೆ, ಇಂಥ ವ್ಯಕ್ತಿಗಳು ನಮ್ಮ ಸಭೆಗಳಿರುವುದಾದ್ರೆ ದಯವಿಟ್ಟು ಅವ್ರನ್ನ ಪ್ರೋತ್ಸಾಹ ಮಾಡ್ರಿ. ಆದಷ್ಟು ಸಕ್ರಿಯವಾಗಿ ಪಾಲ್ಗೊಳ್ಳಿಕೆ ಹೊಂದೋದಕ್ಕೆ ಪ್ರೋತ್ಸಾಹ ಮಾಡ್ರಿ. ಒಂದ್ ವೇಳೆ ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಕೂಡ ಅವ್ರು ಯಾವುದೇ ರೀತಿಯಾದ ಪ್ರತಿಕ್ರಿಯೆ ಮಾಡ್ತಲ್ಲ, ಇನ್ವಾಲ್ವ್ಮೆಂಟ್ ಆಗ್ತಲ್ಲ ಅಂತಂದ್ರೆ ಅವ್ರಿಗೆ ಹೇಳ್ರಿ, ನಿಮಗೋಸ್ಕರನೇ ದೊಡ್ಡ ದೊಡ್ಡ ಸಭೆಗಳು ಇದಾವೆ, ದಯವಿಟ್ಟು ನೀವು ಆ ಸಭೆಗಳಿಗೆ ಹೋಗ್ಬಿಡ್ರಿ. ಯಾಕಂತಂದ್ರೆ ಆ ಸಭೆಯಲ್ಲಿ ನೀನ್ ಯಾವನು ಅಂತಾನೂ ಕೇಳಲ್ಲ, ನೀನ್ ಯಾಕೆ ಬಂದೆ ಅಂತಾನೂ ಕೇಳಲ್ಲ, ನೀನು ಹೋದ್ರೆ ನೀನ್ ಯಾಕೆ ಹೋದೆ ಅಂತಾನೂ ಕೇಳಲ್ಲ. ಅಂತ ಸಭೆಗಳೇ ಅವ್ರಿಗೆ ಲಾಯಕ್ಕು. ಸಹೋದರ ಸಭೆಗಳು ಅವ್ರಿಗೆ ಲಾಯಕ್ಕಲ್ಲ. ಸರಿ, ಇವತ್ತಿನ ದಿನದಲ್ಲಿ ನಾವು 2ನೇ ಮತ್ತು 3ನೇಯ ಆ ಒಂದು ಶೀರ್ಷಿಕೆ ಹೆಡ್ಲೈನ್ಸ್ ನಾವು ಕಲಿಯುವಂತರಾಗಿದ್ದೇವೆ. ಏನು? ದ ಕಾಲ್ ಆಫ್ ಏನನ್ನ ಫಸ್ಟ್ ನೋಡಿದ್ವಲ್ಲ, ಕರಿಯ ಕುರಿತು ನೋಡುವಾಗ ದ ಕಾಲ್ ಆಫ್ ಡಿಸೈಪಲ್ಶಿಪ್ ನಾವು ಧ್ಯಾನ ಮಾಡಿದ್ದೇವೆ. ಇವತ್ತು ದ ಕಂಡೀಷನ್ಸ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ಒಂದು ನಿಬಂಧನೆಗಳು, ಇವುಗಳ ಕುರಿತಾಗಿ ನಾವು ಆಲೋಚನೆ ಮಾಡುವಂತವರಾಗೋಣ. ನೋಡ್ರಿ, ಯಾವುದೇ ಒಂದು ಕೆಲಸಕ್ಕೆ ನಮ್ಮನ್ನ ಕರೆದ್ರೆ ಅವ್ರು ಇಂತಿಂತ ಕೆಲಸ ಖಾಲಿ ಇದೆ ಅಂತ ಹೇಳ್ತಾರೆ. ಆದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ನಾವು ನೋಡುವಂಥದ್ದು ಅಲ್ಲಿ ನಿಯಮಗಳು ಏನು, ವಯಸ್ಸು ಇಷ್ಟರಿಂದ ಇಷ್ಟು ವಯಸ್ಸಿರ್ಬೇಕು, ಇಷ್ಟು ಓದಿರ್ಬೇಕು, ಮತ್ತೆ ಇಷ್ಟು ಅನುಭವ ಇರ್ಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು. ಈ ರೀತಿಯಾಗಿ ಕೆಲವು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕ್ತಾರೆ. ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕದೇನೆ ಯಾವ ಕೆಲಸ ಕೂಡ ಅಪಾಯಿಂಟ್ಮೆಂಟ್ ಮಾಡಲ್ಲ. ಅದೇ ರೀತಿಯಾಗಿ ಈ ಒಂದು ಕರೆಯುವಿಕೆಯಲ್ಲಿಯೂ ಕೂಡ ಬಹಳ ನಿರ್ದಿಷ್ಟವಾಗಿ ನಿಯಮಗಳು ಇವೆ. ದೇರ್ ಆರ್ ಕಂಡೀಷನ್ಸ್ ಇನ್ ದಿಸ್ ಕಾಲ್. ಆದ್ದರಿಂದ ನಾವು ಇವತ್ತು ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕು, ಈ ಒಂದು ಕಂಡೀಷನ್ಸ್ ಗಳನ್ನ ನಾನು ಪೂರ್ತಿ ಮಾಡಿದ್ದೇನಾ? ಯಾವಾಗ ನಾವು ಈ ಕಂಡೀಷನ್ಸ್ ಗಳನ್ನ ನಾವು ಪೂರ್ತಿ ಮಾಡ್ತೇವೋ ಆಗ ಮಾತ್ರ ವಿ ಕ್ಯಾನ್ ಸೇ ಎಸ್, ಐ ಆಮ್ ಎ ಡಿಸೈಪಲ್ಸ್. ಈ ಒಂದು ಕಂಡೀಷನ್ಸ್ ನಾನು ಪೂರ್ಣಗೊಳಿಸಿಲ್ಲ ಅಂತಂದ್ರೆ, ಅಥವಾ ಈ ಕಂಡೀಷನ್ಸ್ ಗಳು ನನ್ನಲ್ಲಿ ಇಲ್ಲ ಅಂತಂದ್ರೆ ಅದರ ಅರ್ಥ ನಾನು ಖಂಡಿತವಾಗಿ ಕೂಡ ಯೇಸು ಸ್ವಾಮಿಯ ಶಿಷ್ಯ ಅಲ್ಲ. ಇದನ್ನ ಬಹಳ ಗಂಭೀರವಾಗಿ ನಾವು ಆಲೋಚನೆ ಮಾಡಬೇಕಾಗಿದೆ. ಯಾಕೆಂತಂದ್ರೆ ಇವತ್ತಿನ ದಿನದಲ್ಲಿ 3 ಸಂಗತಿಗಳನ್ನ ನಾವು ಧ್ಯಾನ ಮಾಡುವಂತವರಾಗಿದ್ದೇವೆ. ಈ ಕಂಡೀಷನ್ಸ್, ನಿಯಮಗಳು. ಮೊದಲನೇ ನಿಯಮ ಯಾವುದು ಅಂತಂದ್ರೆ ನಿರಾಕರಣೆ, ಫೋರ್ಸೆಕ್ಕಿಂಗ್, ನಿರಾಕರಿಸುವಂಥದ್ದು. ದಯವಿಟ್ಟು ನನ್ನ ಜೊತೆಯಲ್ಲಿ ಮತ್ತಾಯ ಬರೆದ ಸುವಾರ್ತೆ 10ನೇ ಅಧ್ಯಾಯ ವಚನ 34ರಿಂದ 39, 35ರಿಂದ 39 ನೋಡುವಂತರಾಗಿರೋಣ. ಹೇಗಂದರೆ, ಮಗನಿಗೂ ತಂದೆಗೂ, ಮಗಳಿಗೂ ತಾಯಿಗೂ, ಸೊಸೆಗೂ ಅತ್ತೆಗೂ ಭೇದ ಹುಟ್ಟಿಸುವುದಕ್ಕೆ ಬಂದೆನು. ಹೀಗೆ ಒಬ್ಬ ಮನುಷ್ಯನಿಗೆ ಅವನ ಮನೆಯವರ ವೈರಿಗಳಾಗುವರು. ತಂದೆಯ ಮೇಲಾಗಲಿ ತಾಯಿಯ ಮೇಲಾಗಲಿ. ಅದಲ್ಲ ರೆಫರೆನ್ಸ್, ಅದಕ್ಕೆ ನಾ ಸ್ಟಾಪ್ ಮಾಡಿದೆ. ಒಂದ್ ನಿಮಿಷ. ಮತ್ತಾಯ ಬರೆದ ಸುವಾರ್ತೆ 10 ಜಸ್ಟ್ ಸ್ವಲ್ಪ ನನಗೆ ಟೈಮ್ ಕೊಡಿ. ಐ ವಿಲ್ ಲುಕ್ ಅಟ್ ದ ರೆಫರೆನ್ಸ್. ಓಕೆ. ಮತ್ತಾಯ ಬರೆದ ಸುವಾರ್ತೆ ಯೇಸು ಸ್ವಾಮಿ ಕರೆದಂತ ಒಂದು ಭಾಗಗಳನ್ನ ನಿಮ್ಗೆಲ್ಲ ಗೊತ್ತಿದೆ. ಮತ್ತಾಯ ಬರೆದ ಸುವಾರ್ತೆ, ಮಾರ್ಕನ ಬರೆದ ಸುವಾರ್ತೆ. ಅಲ್ಲಿ ನಾನು ಜಸ್ಟ್ ಆ ಕಥೆ ಹೇಳ್ಕೊಂಡು ಹೋಗ್ತೀನಿ. ಶಿಷ್ಯರನ್ನ, ಯಾಕಂದ್ರೆ ಇದು ಬೇರೆ ಬೇರೆ ಸುವಾರ್ತೆಗಳಲ್ಲಿ ನೋಡುವಂತವರಾಗಿದ್ದೇವೆ. ಶಿಷ್ಯರನ್ನ ಕರೆದಾಗ ಶಿಷ್ಯರು ಏನ್ ಮಾಡ್ತಿದ್ರು, ಪೇತ್ರ ಮತ್ತೆ ಯೋಹಾನ ಮತ್ತೆ ಯಾಕೋಬ ಇವರುಗಳು ಮೀನು ಹಿಡಿತಾ ಇದ್ರು ಅಲ್ವಾ. ಮೀನು ಆ ಬಲೆಯನ್ನ ತೊಳಿತಾ ಇದ್ರು. ಆಗ ಪೇತ್ರ ಯೇಸು ಸ್ವಾಮಿ ಹೋಗಿ ಅಲ್ಲಿ ಮಾತಾಡೋದನ್ನ ನೋಡ್ತೇವೆ. ಯೇಸು ಸ್ವಾಮಿ ಕರೆದಾಗ ಶಿಷ್ಯರು ಏನ್ ಮಾಡಿದ್ರು, ತಮ್ಮ ಬಲೆಯನ್ನ ಬಿಟ್ರು, ತಮ್ಮ ಬಿಸ್ನೆಸ್ ಅನ್ನ ಬಿಟ್ರು,
ಮತ್ತೆ ನಾವು ನೋಡ್ತೀವಿ ತಮ್ಮ ತಂದೆಯನ್ನು ಕೂಡ ಬಿಟ್ರು, ಎಲ್ಲವನ್ನು ಕೂಡ ಬಿಟ್ಟು ಯೇಸು ಸ್ವಾಮಿಯನ್ನ ಹಿಂಬಾಲಿಸಿದ್ರು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ದಟ್ ಈಸ್ ಫೋರ್ಸೇಕಿಂಗ್ನೆಸ್. ಮತ್ತೆ ಮುಖ್ಯವಾಗಿ ನಾವು ನೋಡುವಂತ ಒಂದು ವಾಕ್ಯ ಈಗ ಹೋದ್ರಿ, ಲೂಕನ್ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯವನ್ನ ದಯವಿಟ್ಟು ಈಗ ಆನ್ ಮಾಡಿ ನೀವು ಓದ್ರಿ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲೂ ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಈ ರೆಫರೆನ್ಸ್ ನನ್ ಬೇಕಾಯ್ತು. ಅಲ್ಲಿ ಒಂದು ನೋಡ್ತೇವೆ, ನಿರಾಕರಿಸುವಂತವರಾಗಿರ್ಬೇಕು. ಕರೆದಾಗ ನೋಡ್ರಿ, ಈಗ ಅಬ್ರಾಮ್ನನ್ನ ಕರೆದಾಗ ನಿನ್ನ ಮನೆಯನ್ನು, ನಿನ್ನ ತಂದೆಯ ಮನೆಯನ್ನು, ನಿನ್ನ ಸ್ವದೇಶವನ್ನು ಬಿಟ್ಟು ಬಾ ಎಂಬುದಾಗಿ ಹೇಳುವಾಗ ಅವನು ಎಲ್ಲವನ್ನು ಕೂಡ ನಿರಾಕರಿಸಿ ಆತನು ಬಂದದ್ದ ಘಟನೆ ನಮಗೆ ಗೊತ್ತಿದೆ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಶಿಷ್ಯನ ಕರೆದಾಗ ಶಿಷ್ಯರು ಕೂಡ ಎಲ್ಲವನ್ನು ಕೂಡ ಬಿಟ್ಟು ಬಂದ್ರು. ಮತ್ತೆ ನಾವು ನೋಡ್ತೇವೆ, ಈ ಸುಂಕದ ಮತ್ತಾಯನು ಅವನು ಕುಂತ್ಕೊಂಡು ಸುಂಕ ವಸೂಲು ಮಾಡ್ತಾ ಇದ್ದ. ಯೇಸು ಸ್ವಾಮಿ ಅವನನ್ನ ನೋಡಿ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳುವಾಗ ತಕ್ಷಣವೇ ಅವನು ಅದನ್ನ ಬಿಟ್ಟು ಇಮ್ಮಿಡಿಯೇಟ್ ಆಗಿ ಆತನ ಹಿಂಬಾಲಿಸುವುದನ್ನು ನೋಡುವಂತವರಾಗಿದ್ದೇವೆ. ಅಂದ್ರೆ ಇವತ್ತಿನ ಒಂದು ಅಪ್ಲಿಕೇಶನ್ಸ್ ಏನಂತ ನಾವು ನೋಡುವಾಗ ನಮ್ಮ 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 ಜೀವನಾಂಶಕ್ಕೋಸ್ಕರ ನಾವು ಒಂದಲ್ಲ ಒಂದು ರೀತಿಯ ಕೆಲಸಗಳನ್ನ ಮಾಡ್ತಾ ಇದೀವಿ, ನಿಜ. ಆದ್ರೆ ಅದೇ ಸಮಯದಲ್ಲಿ ಆ ಕ್ರಿಸ್ತನ ಕರೆಯುವಿಕೆ, ದಟ್ ಶುಡ್ ಬಿ ದ ಟಾಪ್ ಪ್ರಯಾರಿಟಿ. ನಾನು ಕ್ರಿಸ್ತರಿಂದ ಕರೆಯಲ್ಪಟ್ಟಿದ್ದೇನೆ ಎನ್ನುವಂತಹ ಒಂದು ಪರಿಜ್ಞಾನ ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಇರಬೇಕು. ಉದಾಹರಣೆಗಾಗಿ, ಈಗ ನಾನು ಡಾಕ್ಟರ್ ಆಗಿದ್ದೇನೆ. ಏನಕ್ಕೋಸ್ಕರವಾಗಿ? ನನ್ನ ಕುಟುಂಬದ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡೋಕ್ಕೋಸ್ಕರವಾಗಿ ನಾನು ಡಾಕ್ಟರ್ ಆಗಿದ್ದೇನೆ, ಕೆಲಸ ಮಾಡ್ತೇನೆ, ನಂಗೆ ಸಂಬಳ ಬರುತ್ತೆ, ಸಂಬಳದಲ್ಲಿ ನನ್ನ ಕುಟುಂಬನ ಕಾಪಾಡ್ತಾ ಇದ್ದೇನೆ. ಆದ್ರೆ ಅದೇ ಸಮಯದಲ್ಲಿ ನನಗೆ ಒಬ್ಬ ಶಿಷ್ಯನಾಗಿ ನನಗೆ ಕರೆಯುವಿಕೆ ಇದೆ ಅಂತಂದ್ರೆ ಅದರ ಒಂದು ಪರಿಜ್ಞಾನ ಇರಬೇಕು. ನಾನು ಎಲ್ಲೇ ಇದ್ರೂ ಕೂಡ ನಾನು ಎಲ್ಲವೂ ಕೂಡ ನಿರಾಕರಿಸಿ ನಾನು ಕರ್ತನ ಸೇವೆ ಮಾಡುವಂತವನಾಗಿರ್ಬೇಕು, ಕರ್ತನ ಸಾಕ್ಷಿಯಾಗಿರುವಂತವನಾಗಿರ್ಬೇಕು. ಅದನ್ನ ಬಿಟ್ಟು ನಮ್ಮನ್ನ ಎಲ್ಲೇ ಕರ್ತನ ಇಟ್ಟರು ಕೂಡ ಆತನ ಸೇವಕನಾಗಿ, ಆತನ ಶಿಷ್ಯನಾಗಿ ಇಟ್ಟಿರ್ತಾನೆ. ಡಾಕ್ಟ್ರು ಬರೀ ನಮ್ಗೆ ಹೊಟ್ಟೆಪಾಡಿಗಷ್ಟೇ. ಆದ್ರೆ ಯೇಸು ಸ್ವಾಮಿಯ ಶಿಷ್ಯ ನನ್ನನ್ನ ಅಲ್ಲಿಟ್ಟಿರುವಂತದ್ದು. ನಾನು ಕರ್ತರಿಗಾಗಿ ನಾನು ಏನ್ ಮಾಡ್ಬೇಕು, ಏನು ಮಾಡ್ತಾ ಇದ್ದೀನಿ ಎನ್ನುವಂತ ಒಂದು ಪರಿಜ್ಞಾನ ನಮಗಿರ್ಬೇಕು. ಆದ್ರಿಂದ ಮೊದಲನೇದಾಗಿ ನಾವು ನೋಡುವಂತದ್ದು ನಿರಾಕರಣೆಯ ಜೀವಿತ ನಮಗೆ ಇರಬೇಕು. ಅದನ್ನ ಬಿಟ್ಟು ನಾವು ಲೋಕಕ್ಕೆ ಅಂಟಿಕೊಂಡು ಅಯ್ಯೋ ಅದು ಬೇಕು, ಇದು ಬೇಕು, ಹಣ ಬೇಕು, ಸೈಟ್ ಬೇಕು, ಬಿಲ್ಡಿಂಗ್ ಬೇಕು, ಬಂಗ್ಲಾ ಬೇಕು ಎಂಬುದಾಗಿ ಲೋಕದ ಆಸೆಗಳಿಗೆ ಒಳ ಬಿದ್ದರೆ ಈಸ್ ಅನ್ಫಿಟ್ ಟು ಬಿ ಎ ಡಿಸೈಪಲ್ ಆಫ್ ಕ್ರೈಸ್ಟ್. ಆ ಒಂದು ನಿರಾಕರಣೆಯ ಜೀವಿತ. ಅನೇಕ ದೇವ ಮಕ್ಕಳನ್ನ ನೀವು ಆಲೋಚನೆ ಮಾಡ್ರಿ, ಅವರು ಕರ್ತನಿಗಾಗಿ ಕರೆಯಲ್ಪಡುವಂತ ಸಮಯದಲ್ಲಿ ಅವರು ಎಲ್ಲವನ್ನು ಕೂಡ ನಿರಾಕರಿಸಿ ಬರುವಂತವರಾಗಿದ್ದಾರೆ. ಸಿ.ಟಿ. ಸ್ಟಡ್ ಹೆಸರು ನೀವು ಕೇಳಿರ್ಬೋದು. ಆತನು ಇಂಗ್ಲೆಂಡ್ ನ ಕ್ರಿಕೆಟ್ ಟೀಮ್ ನ ಮೊದಲನೆಯ ಕ್ಯಾಪ್ಟನ್. ಅಷ್ಟು ಮಾತ್ರ ಅಲ್ಲ, ಆತನು ಶ್ರೀಮಂತನಾಗಿದ್ದ, ಸ್ಥಾನಮಾನ ಇತ್ತು, ಹೆಸರಿತ್ತು, ಪಾಪ್ಯುಲಾರಿಟಿ ಇತ್ತು, ದುಡ್ಡಿತ್ತು. ಆದ್ರೆ ಕ್ರಿಸ್ತನು ಕರೆದಾಗ ಅದೆಲ್ಲವನ್ನು ಕೂಡ ಬಿಟ್ಟು ಬಂದ. ಪೌಲನಿಗೆ ಒಂದು ಮಾತು ಹೇಳ್ತಾನೆ, ನಾನು ಕ್ರಿಸ್ತನನ್ನು ಅರಿಯುವುದೇ ಅತಿ ಶ್ರೇಷ್ಠ ಅಂತ ಎನಿಸಿ ಇದೆಲ್ಲವನ್ನು ಕೂಡ ನಾನು ಕಸ ಎಂಬುದಾಗಿ ಎನಿಸ್ತೇನೆ ಎಂಬುದಾಗಿ ಫಿಲಿಪ್ಪಿ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಂತವರಾಗಿದ್ದೇವೆ. ಆದ್ರಿಂದ ಫೋರ್ಸೇಕಿಂಗ್ ಮೋಶೆಯನ್ನು ಕೂಡ ಅಷ್ಟೇ. ನಾವು ಇಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯ 24ರಿಂದ 27 ತನಕ ನೋಡುವಾಗ ಆತನು ಐಗುಪ್ತ ದೇಶದ ಆ ಒಂದು ಸರ್ವೈಶ್ವರ್ಯ ಕೂಡ ಬಿಟ್ಟು ಬಂದ. ಆ ಒಂದು ಫರೋಹನ ಮಗನೆಂದು ತಿಳಿಸ್ಕೊಳ್ಳೋದು ನನಗೆ ಬೇಕಾಗಿಲ್ಲ, ಐಗುಪ್ತ ದೇಶದ ಐಶ್ವರ್ಯ ನನಗೆ ಬೇಕಾಗಿಲ್ಲ ಎಂಬುದಾಗಿ ಹೇಳಿ ಎಲ್ಲವನ್ನು ಕೂಡ ನಿರಾಕರಿಸಿ ಆತನು ಬಂದನೆಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಯಾಕಂದ್ರೆ ವಿಶೇಷವಾದ ಅಂಥ ವ್ಯಕ್ತಿಗಳನ್ನ ಕರ್ತನು ಕರೆಯುವಂತವರಾಗಿದೆ. ಫೋರ್ಸೇಕಿಂಗ್, ನಿರಾಕರಿಸುವಂತ ಒಂದು ಜೀವಿತ ನಮ್ಮದಾಗಿರ್ಬೇಕು. ನೋಡಿ, ಅದರಲ್ಲಿ ಇನ್ನೊಂದು ನೋಡ್ತೀವಿ. ಹೊಸ ಒಡಂಬಡಿಕೆಯಲ್ಲಿ ಒಬ್ಬ ಯೌವನಸ್ಥ ಶ್ರೀಮಂತರಾದಂತ ವ್ಯಕ್ತಿ ಯೇಸುಸ್ವಾಮಿ ಬಳಿ ಬರ್ತಾನೆ. ಬಂದ್ಬಿಟ್ಟು ನನಗೆ ರಕ್ಷಣೆ ಹೊಂದ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ಎಂಬುದಾಗಿ ಕೇಳ್ತಾನೆ ಯೇಸುಸ್ವಾಮಿನ. ಆಗ ಯೇಸುಸ್ವಾಮಿನ ಮಾತು, ನೀನು ಎಲ್ಲವನ್ನು ಕೂಡ ಬಿಟ್ಟು ನಿನ್ನ ಹಣವನ್ನ, ನಿನ್ನ ಸಂಪತ್ತನ್ನ ಮಾರಿ ಬಡವರಿಗೆ ಕೊಟ್ಟು ನನ್ನನ್ನ ಬಂದು ಹಿಂಬಾಲಿಸು ಎಂಬುದಾಗಿ ಹೇಳುವಾಗ ನಾವು ಮುಂದೆ ನೋಡ್ತೀವಿ, ಅವನು ಬಹಳ ಶ್ರೀಮಂತನಾಗಿ ನಿಮಿತ್ತವಾಗಿ ಆತನು ದುಃಖಪಟ್ಟು ಅಲ್ಲಿಂದ ಹೊರಟು ಹೋದ. ಯಾಕಂತಂದ್ರೆ ಅವನು ಅಷ್ಟು ಮಟ್ಟಿಗೆ ಲೋಕದ ಐಶ್ವರ್ಯಕ್ಕೆ ಅಂಟಿಕೊಂಡಿದ್ದ. ಅವನು ಅದನ್ನ ಬಿಟ್ಟು ಬರಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇರಲಿಲ್ಲ. ಆದ್ರಿಂದ ಅವನು ಸಂಪೂರ್ಣವಾಗಿ ಹಿಂದಕ್ಕೆ ಹೋದ. ಬಿಕಾಸ್ ಈಸ್ ಅನ್ಫಿಟ್ ಟು ಬಿ ಎ ಡಿಸೈಪಲ್ ಆಫ್ ಕ್ರೈಸ್ಟ್. ಕ್ರಿಸ್ತನನ್ನು ಹಿಂಬಾಲಿಸೋದಕ್ಕೆ ಅನರ್ಹನು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಸೊ ಮೊದಲನೇದಾಗಿ
ನಿರಾಕರಣೆಯ ಜೀವಿತ ನಮ್ಮದಾಗಿರ್ಬೇಕು. ಎರಡನೇದಾಗಿ ನಾವು ನೋಡುವಂಥದ್ದು ಸಂಪೂರ್ಣವಾದಂತಹ ಒಂದು ವಚನ ಬದ್ಧತೆ, ಅಂದ್ರೆ ಅಬ್ಸಲ್ಯೂಟ್ ಕಮಿಟ್ಮೆಂಟ್. ನಾವೇನು ಕಮಿಟ್ಮೆಂಟ್ ಮಾಡ್ತೀವೋ, ನಾವೇನ್ ತೀರ್ಮಾನ ಮಾಡ್ತೀವೋ ಅದಕ್ಕೆ ನಾವು ಬದ್ಧರಾಗಿರ್ಬೇಕು. ನಮ್ಮ ಪ್ರಾಣ ಹೋದ್ರೂ ಚಿಂತೆ ಅಲ್ಲ. ನಾವು ನೋಡ್ತೀವಿ ಪ್ರಕಟಣೆ ಪುಸ್ತಕದಲ್ಲಿ, ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು. ಯಾಕಂತಂದ್ರೆ ಈ ಶಿಷ್ಯತ್ವದಲ್ಲಿ ಹಿಂಸೆಗಳು ಬರ್ತವೆ, ಸಂಕಟಗಳು ಬರ್ತವೆ, ಹೋರಾಟಗಳು ಬರ್ತವೆ. ಆದ್ರೆ ಇವತ್ತಿನ ಸ್ಥಿತಿ ಏನಾಗ್ತದ್ರೆ ಎಷ್ಟೋ ಜನ ಕಲಬೆರಕೆ ಆಗ್ಬಿಡ್ತಾರೆ. ಒಂದು ಸ್ವಲ್ಪ ಪ್ರಾಬ್ಲಮ್ ಬಂತಂತರ ವಿಶ್ವಾಸವನ್ನೇ ಬಿಟ್ಟು ಹಿಂದಕ್ಕೆ ಹೋಗ್ತಾರೆ. ಕ್ರಿಸ್ತನೂ ಬೇಕಾಗಿಲ್ಲ ಅವರಿಗೆ, ಬೈಬಲು ಬೇಕಾಗಿಲ್ಲ, ಚರ್ಚು ಬೇಕಾಗಿಲ್ಲ. ಬಹಳ ಸುಲಭವಾಗಿ ಮದುವೆ ನಿಮಿತ್ತವಾಗಿಯೋ, ಸಂಬಳದ ನಿಮಿತ್ತವಾಗಿಯೋ, ಕೆಲಸದ ನಿಮಿತ್ತವಾಗಿಯೋ ಕಲಬೆರಕೆ ಆಗುವಂತ ಜೀವಿತಕ್ಕೆ ಹೋಗುವಂತವರಾಗಿದ್ದಾರೆ. ಬಟ್ ಕ್ರೈಸ್ಟ್ ಸೇಸ್ ದಟ್ ದ ಸೆಕೆಂಡ್ ಕಂಡೀಷನ್, ಅಬ್ಸಲ್ಯೂಟ್ ಕಮಿಟ್ಮೆಂಟ್ ಇಸ್ ಎ ಮಸ್ಟ್. ದಟ್ ಇಸ್ ದ ಸೆಕೆಂಡ್ ಕಂಡೀಷನ್. ಏನು ಪರಿಪೂರ್ಣವಾದಂತ ಒಂದು ವಚನ ಬದ್ಧತೆ. ನಾನು ಏನು ಮಾತು ಕೊಟ್ಟಿದ್ದೇನೋ ಅದನ್ನ ಉಳಿಸ್ಕೊಳ್ಬೇಕು. ಅದಕ್ಕಾಗಿ ನಾನು ಇಡೀ ಜೀವಿತದಲ್ಲಿ ನಾನು ಜೀವಿಸ್ಬೇಕು ಎನ್ನುವಂತ ಆ ಒಂದು ದೃಢ ಸಂಕಲ್ಪ ನಮ್ಮಲ್ಲಿ ಇರಬೇಕು ಪ್ರಿಯರೇ. ಆಗಿದ್ದಾಗ ಮಾತ್ರ ನಾವು ಕ್ರಿಸ್ತನನ್ನ ಅನುಸರಿಸೋದಕ್ಕೆ ಯೋಗ್ಯರಾಗಿದ್ದೇವೆ. ನಾವು ಶಿಷ್ಯನೆಂಬುದಾಗಿ ಹೇಳೋದಕ್ಕೆ ನಾವು ಅರ್ಹರಾಗಿರುವಂತವರಾಗಿದ್ದೇವೆ. ನಾವು ನೋಡುತ್ತೇವೆ ಆ ಚರಿತ್ರೆಯಲ್ಲಿ, ಸತ್ಯವೇದದಲ್ಲಿ ಅಷ್ಟೇ, ಮತ್ತೆ ಸತ್ಯವೇದ ಚರಿತ್ರೆಯಲ್ಲಿ ಕೂಡ ಅಷ್ಟೇ, ಸಭೆಯ ಚರಿತ್ರೆಗಳಲ್ಲಿ ಎಷ್ಟೋ ಜನರನ್ನ ಬೆಂಕಿ ಇಟ್ಟು ಸುಟ್ಟಾಕಿದ್ರು, ಕೊಲೆ ಮಾಡಿದ್ರು, ಕತ್ತನ ಕತ್ತರಿಸಾಕಿದ್ರು. ಆದ್ರೆ ಅವ್ರು ಯಾರು ಕೂಡ ಕ್ರಿಸ್ತನನ್ನ ನಿರಾಕರಣೆ ಮಾಡಿಲ್ಲ. ಅವರು ತೆಗೆದುಕೊಂಡಂತ ಆ ಒಂದು ಮಾತಿಗೆ, ಆ ಒಂದು ಕಮಿಟ್ಮೆಂಟ್ಗೆ ಅವರು ಬದ್ಧರಾಗಿ ಇದ್ದರು ಎಂಬುದಾಗಿ ನೋಡುವಂತವರಾಗಿದ್ದೇವೆ. ಆದ್ರಿಂದ ಎರಡನೆಯ ಒಂದು ಅರ್ಹತೆ ನಾವು ನೋಡುವಾಗ ವಿಶೇಷವಾಗಿ ಆ ವಚನ ಬದ್ಧತೆ. ಗಲಾತ್ಯದವರ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಮಾತು ನೋಡುತ್ತೇವೆ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ. ಆದರೆ ಈಗ ಕ್ರಿಸ್ತನಲ್ಲಿ ಜೀವಿಸುವಂತವನಾಗಿದ್ದಾನೆ. ಈಗ ಜೀವಿಸುವುದು ಹೇಗೆ ಅಂದರೆ ದೇವ ಕುಮಾರನ ಮೇಲನ ನಂಬಿಕೆಯಲ್ಲಿಯೇ. ಇದೇ ಪೌಲ ಮುಂದಕ್ಕೆ ನಾವು ಫಿಲಿಪ್ಪಿ ಬರೋ ಪತ್ರಿಕೆಲ್ಲ ಓದೋ ಯಾತ್ರೆ ಹೇಳ್ತಾನೆ, ನಾ ಬದುಕಿದ್ರೂ ಸರಿಯೇ, ನಾನು ಸತ್ತರೂ ಸರಿಯೇ, ನನ್ನ ಕ್ರಿಸ್ತನವನಿಗಾಗಿಯೇ, ಕ್ರಿಸ್ತನಿಗೋಸ್ಕರವಾಗಿಯೇ ಎನ್ನುವಂತ ಮಾತನ್ನ ನೋಡ್ತಾನೆ. ಮತ್ತು ಜ್ಞಾನೋಕ್ತಿಗೆ ಪುಸ್ತಕ 3ನೇ ಅಧ್ಯಾಯ 5-6ನೇ ವಾಕ್ಯ ನೋಡ್ತೇವೆ. ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಎಲ್ಲಾ ವಿಷಯಗಳಲ್ಲಿ ಕರ್ತನ ಚಿತ್ತಕ್ಕೆ ವಿಧಿಯನಾಗಿರು. ಇನ್ ಆಲ್ ಥಿಂಗ್ಸ್. ಯಾಕಂದ್ರೆ ನನ್ನದಂತಕ್ಕಂಥದ್ದು ಏನಿಲ್ಲ, ನನ್ನ ಚಿತ್ತ ಅಂತಕ್ಕಂಥದ್ದು ಏನಿಲ್ಲ. ನನ್ನ ಒಂದೇ ಒಂದು ಗುರಿ ಕರ್ತನ ಚಿತ್ತವನ್ನ ನೆರವೇರಿಸುವಂತದ್ದೇ. ಆ ಒಂದು ದೃಢವಾದಂತ ಒಂದು ದೃಢತ್ವ ಇರಬೇಕು. ಇದೇ ಮಾರ್ಟಿನ್ ಲೂಥರ್ ಆತನನ್ನ ಒಂದ್ಸಲ ನಿಲ್ಲಿಸಿ ಎನ್ಕ್ವೈರಿ ಮಾಡಿ, ನೀನು ಹೇಳಿದಂತ ಸ್ಟೇಟ್ಮೆಂಟ್ ನ ವಾಪಸ್ ತಗೋ ಎಂಬುದಾಗಿ ಹೇಳುವಾಗ ಮಾರ್ಟಿನ್ ಲೂಥರ್ ಹೇಳುವಂತ ಒಂದು ಮಾತು, ನನ್ನ ಕಾನ್ಶಿಯಸ್ ತಕ್ಕಂತೆ ನೀವು ವಾಕ್ಯದ ಅಡಿಯಲ್ಲಿ ನಾನು ಹೇಳಿದ ಮಾತು ತಪ್ಪು ಎಂಬುದಾಗಿ ಹೇಳಿದಾಗ ಮಾತ್ರ ನಾನು ಅದನ್ನ ಹಿಂದಕ್ಕೆ ಪಡಿತೀನಿ. ಎಲ್ಲಿಯ ತನಕ ನೀವು ವಾಕ್ಯದ ಅಡಿಯಲ್ಲಿ ನನಗೆ ಅದನ್ನ ತೋರಿಸಿಕೊಡಲ್ವೋ, ಎಲ್ಲಿ ತನಕ ನನ್ನ ಮನಸ್ಸಾಕ್ಷಿನ ನಾನು ಒಪ್ಪಿಕೊಳ್ಳೋದಿಲ್ವೋ, ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಕೂಡ ನಾನು ಹೇಳಿದಂತ ಸ್ಟೇಟ್ಮೆಂಟ್ ಗಳನ್ನ ನಾನು ಹಿಂದಕ್ಕೆ ಪಡೆಯುವುದಿಲ್ಲ. ಹಿಯರ್ ಐ ಸ್ಟ್ಯಾಂಡ್, ಗಾಡ್ ಮೇ ಹೆಲ್ಪ್ ಅಂತ ನಾನು ನಿಂತಿದ್ದೇನೆ. ಅದೇನಂತ, ನನ್ನ ಮಾತಿಗೆ ಬದ್ಧನಾಗಿ ನಾನು ನಿಂತಿದ್ದೇನೆ, ನಾನು ದೃಢವಾಗಿ ನಾನು ನಿಂತಿದ್ದೇನೆ, ನಾನು ಯಾವುದೇ ಕಾರಣಕ್ಕೂ ಹಿಂದೆಗೆಯುವುದಿಲ್ಲ. ಪೌಲನು ಕೂಡ ಅಷ್ಟೇ ಪದೇ ಪದೇ ಎನ್ಕ್ವೈರಿ ಮಾಡಿದ್ರು ಆತನನ್ನ. ಆ ಫಿಲಿಕ್ಸನ ಮುಂದೆ, ಫೆಸ್ತನ ಮುಂದೆ, ಮತ್ತೆ ಆ ಹೆರೋದನ ಮುಂದೆ, ಎಲ್ಲೆಲ್ಲಿ ಹೋಗಿ ಅವನ ಎನ್ಕ್ವೈರಿ ನಿಲ್ಸಿದ್ರು ಕೂಡ ಅವನು ರಿಪೀಟೆಡ್ ಆಗಿ ತನಗಾದಂತ ದರ್ಶನವನ್ನು ಆತನು ಪದೇ ಪದೇ ಹೇಳ್ತಾನೆ. ಈ ರೀತಿ ನನಗಾಯ್ತು, ಆದ್ರಿಂದ ಆ ದರ್ಶನಕ್ಕೆ ನಾನು ಅದನ್ನ ನಿರಾಕರಣೆ ಮಾಡಿ ನಾನು ಜೀವಿಸೋದು ನನ್ನ ಕೈಲಿ ಸಾಧ್ಯ ಇಲ್ಲವೇ ಇಲ್ಲ ಎಂಬುದಾಗಿ. 2 ಪದ ಆತನು ಕೇಳದ್ದು, ಕರ್ತನೇ ನೀನ್ ಯಾರು ಎಂಬುದನ್ನ ಕೇಳಿದೆ. ಕರ್ತನು ನಾನೇ ನೀನು ಹಿಂಸೆ ಪಡಿಸುವಂತ ಯೇಸು ಎಂಬುದಾಗಿ ಹೇಳ್ದ. ಆಗ ನೆಕ್ಸ್ಟ್ ಪ್ರಶ್ನೆ ಕೇಳಿದೆ, ಕರ್ತನೇ ನಾನು ಏನ್ ಮಾಡ್ಬೇಕು ಎಂಬುದಾಗಿ ಕೇಳಿದೆ. ಕರ್ತನು ಹೇಳಿದ, ನೀನು ಹೋಗು, ನೀನ್ ಏನ್ ಮಾಡ್ಬೇಕು ಎಂಬುದನ್ನ ನಾನು ಹೇಳ್ತೀನಿ ಎಂಬುದಾಗಿ. ಆದ್ರಿಂದ ನಾನು ಹೋಗ್ತಾ ಇದ್ದೀನಿ, ಫಿನಿಶ್, ಎಂಡ್ ಆಫ್ ಮೈ ಲೈಫ್. ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಆ ಒಂದು ವಚನ ಬದ್ಧತೆ ಇರಬೇಕು. ಯೋಬನ ಬರೆದ ಪುಸ್ತಕದಲ್ಲಿ ಕೂಡ ನಾವು ನೋಡುವಾಗ, ಯೋಬನ ಪುಸ್ತಕ 23ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯದಲ್ಲಿ ಮಾತು ನೋಡುತ್ತೇವೆ. ಆತನ ಹೆಜ್ಜೆಯ ಜಾಡಿನಲ್ಲಿ ನಾನು ಕಾಲಿಟ್ಟಿದ್ದೆ, ಓರೆಯಾಗದೆ, ಅಂದ್ರೆ ಎಡಕ್ಕಾದ್ರೂ ಬಲಕ್ಕಾದ್ರೂ ತಿರುಗಿ ನೋಡದೆ ಆತನ ಹೆಜ್ಜೆಯ ಜಾಡಿನಲ್ಲಿಯೇ ನಾನು ಕಾಲಿಟ್ಟಿದ್ದೇನೆ. ಆತನೇ ಪರೀಕ್ಷೆ ಮಾಡ್ಲಿ,
ಆತನೇ ಲೆಟ್ ಹಿಮ್ ಟೆಸ್ಟ್ ಮೀ, ಆತನೇ ನಾನು ಪರೀಕ್ಷೆ ಮಾಡಲಿ, ಆಗ ನಾನು ಚೊಕ್ಕ ಬಂಗಾರವಾಗಿ ನಾವು ಹೊರಗೆ ಬರ್ತೇನೆ ಹೊರತು ನಾನು ಡೂಪ್ಲಿಕೇಟ್ ಆಗಿ ಇರೋದಿಲ್ಲ. ಯಾಕಂದ್ರೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾನೆ, ನಾನು ಹೆಜ್ಜೆ ಹೆಜ್ಜೆಯಲ್ಲಿ ನಾನು ಆತನ ಹಿಂಬಾಲಿಸುವಂತವನಾಗಿದ್ದೇನೆ. ಅದೇ ಯೋಹನ್ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯದಲ್ಲಿ ನೋಡ್ತೇವೆ, ಆತನನ್ನ ಹಿಂಬಾಲಿಸುವಂತವನು ಕ್ರಿಸ್ತನು ನಡೆದಂತೆಯೇ ತಾನು ನಡೆದಕ್ಕೆ ಬದ್ಧನಾಗಿದ್ದಾನೆ. ದಟ್ ಇಸ್ ದ ಕಮಿಟ್ಮೆಂಟ್. ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ಪ್ರಿಯ ವಿಶ್ವಾಸಿಗಳೇ, ನನ್ನ ಪ್ರಿಯ ಸಹೋದರರೇ ಸಹೋದರಿಯರೇ, ಎಷ್ಟು ಜನಕ್ಕೆ ಇವತ್ತು ಅಂತ ಒಂದು ದೃಢತ್ವ ಇದೆ? ವಾಕ್ಯಕ್ಕಾಗಿ ನಿಲ್ಲಬೇಕು, ಏನಾದ್ರೂ ಚಿಂತೆ ಅಲ್ಲ, ನಾನು ವಾಕ್ಯಕ್ಕಾಗಿ ನಾನು ನಿಲ್ತೀನಿ, ವಾಕ್ಯ ಏನ್ ಹೇಳ್ತಾ ಅದರ ಪ್ರಕಾರವಾಗಿ ನಡೀತೀನಿ, ವಾಕ್ಯಕ್ಕೆ ನಾನು ವಿಧೇಯನಾಗಿರ್ತೀನಿ. ದಟ್ ಈಸ್ ದ ಕ್ವಾಲಿಟಿ ಆಫ್ ಎ ಡಿಸೈಪಲ್. ಸೊ ಮೊದಲನೇದಾಗಿ ನಿರಾಕರಣೆ, ಎರಡನೇದಾಗಿ ವಚನ ಬದ್ಧತೆ, ಪರಿಪೂರ್ಣವಾದಂತ ಒಂದು ವಚನ ಬದ್ಧತೆ. ಮೂರನೇದಾಗಿ ನಾವು ನೋಡುವಂತದ್ದು ಶಿಲುಬೆಯನ್ನ ಹೊರುವಂತದ್ದು. ನಾವೀಗ ತಾನೇ ಓದ್ದು ಲೂಕಂಬರ ಸುವಾರ್ತೆ 9ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ, ಅವನಿಗಾರು ನನ್ನ ಹಿಂದೆ ಬರೋದಕ್ಕೆ ಮನಸ್ತಾರೆ, ಅದ ಶಿಲುಬೆ ಹೊತ್ತುಕೊಂಡು ದಿನಾಲು ನನ್ನ ಹಿಂದೆ ಬರಲಿ. ನಿಜ, ಹೋರಾಟಗಳಿವೆ, ಹಿಂಸೆಗಳಿದೆ, ಕಷ್ಟವಿದೆ, ಕಣ್ಣೀರಿದೆ, ಪ್ರಯಾಸ ಇದೆ. ಆದ್ರೆ ಈ ಶಿಲುಬೆಯನ್ನು ಹೊರುವುದು ಎಂಬುದಾಗಿ ಹೇಳುವಾಗ ಅಷ್ಟಕ್ಕೆ ಅದು ಸೀಮಿತವಲ್ಲ. ನಾನು ಪದೇ ಪದೇ ಹೇಳ್ತಾ ಇರ್ತೇನೆ, ಶಿಲುಬೆಯನ್ನು ಹೊರುವುದು ಎಂಬುದಾಗಿ ಹೇಳುವಾಗ ಅದರ ಅರ್ಥ, ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಂತ ವ್ಯಕ್ತಿ ಆತನ ತಿರುಗಿ ಮನೆಗೆ ವಾಪಸ್ ಬರೋದಿಲ್ಲ. ಇಟ್ ಈಸ್ ಒನ್ ವೇ ಟ್ರಾಫಿಕ್. ಆತನು ಮುಂದಕ್ಕೆ ಹೋಗುವಂತವನಾಗಿದ್ದಾನೆ ಹೊರತು ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತಿರುಗಿ ನೋಡುವಂತವನಲ್ಲ, ಹಿಂದಕ್ಕೆ ಬರುವಂತವನಲ್ಲ. ಅದಕ್ಕಾಗಿ ನಾವು ಒಂದು ಇಂಗ್ಲಿಷ್ ಕೋರಸ್ ನೋಡ್ತೀವಿ, ದ ಕ್ರಾಸ್ ಬಿಫೋರ್ ಮೀ, ದ ವರ್ಲ್ಡ್ ಬಿಹೈಂಡ್ ಮೀ, ನೋ ಟರ್ನಿಂಗ್ ಬ್ಯಾಕ್, ನೋ ಟರ್ನಿಂಗ್ ಬ್ಯಾಕ್. ಹಿಂದಕ್ಕೆ ನಾನು ನೋಡದೆ, ನಾನು ಮುಂದೆ ಹೋಗುವೇನು, ನಾನು ಯೇಸುವಿನ ಹೊಂದಿಗೆ ಮುಂದೆ ಹೋಗುವನು, ಹಿಂದಕ್ಕೆ ನೋಡದೆ. ದಟ್ ಈಸ್ ದ ಲೈಫ್ ಆಫ್ ಫೋರ್ಸೆಕನ್ನೆಸ್, ದಟ್ ಇಸ್ ದ ಲೈಫ್ ಆಫ್ ಎ ಡಿಸೈಪಲ್, ದಟ್ ಇಸ್ ದ ಲೈಫ್ ಆಫ್ ಎ ಕ್ರಾಸ್ ಬೇರಿಂಗ್. ಶಿಲುಬೆಯನ್ನ ಹೊರುವಂತದ್ದು ಅಂತಂದ್ರೆ ಅದೇ ಅರ್ಥ. ಅದರ ಅರ್ಥ, ಕ್ರಿಸ್ತನ ಶಿಷ್ಯನೆಂಬುದಾಗಿ ನಾನು ಹೇಳಿದ್ರೆ, ನಾನು ಕ್ರಿಸ್ತನಿಗೋಸ್ಕರ ನನ್ನ ಪ್ರಾಣವನ್ನು ಕೂಡ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ ಎಂಬುದಾಗಿ ಅರ್ಥ. ಈಗ ಮಾತು ಒಬ್ಬ ಸೇವಕರು ಕೇಳಿದ್ದಾರೆ, ಕ್ರೈಸ್ಟ್ ಕಾಲ್ಡ್ ಅಸ್ ಟು ಕಮ್ ಅಂಡ್ ಡೈ. ಕ್ರೈಸ್ಟ್ ಕಾಲ್ಡ್ ಅಸ್ ಟು ಕಮ್ ಅಂಡ್ ಡೈ. ಕ್ರಿಸ್ತನು ನಮ್ಮನ್ನ ಕರೆದಿರುವಂತದ್ದು ಬಂದು ಸಾಯುವುದಕ್ಕೋಸ್ಕರವಾಗಿ, ಆತನಿಗೋಸ್ಕರವಾಗಿ, ಆತನ ಸೇವೆಗೋಸ್ಕರವಾಗಿ, ಆತನ ವಾಕ್ಯಕ್ಕಾಗಿ ಅಷ್ಟೇ. ನಾಟ್ ಟರ್ನಿಂಗ್ ಬ್ಯಾಕ್, ನಾಟ್ ಟರ್ನಿಂಗ್ ಬ್ಯಾಕ್. ಹಿಂದಕ್ಕೆ ನೋಡುವಂತ ಪ್ರಶ್ನೆ ಅಲ್ಲವೇ ಅಲ್ಲ. ಆದ್ರಿಂದ ದ ಕಂಡೀಷನ್ಸ್ ಆಫ್ ಡಿಸೈಪಲ್ಶಿಪ್ ನಲ್ಲಿ ಈ 3 ಸಂಗತಿ ನಾವು ಆಲೋಚನೆ ಮಾಡೋದು. ಮೊದಲನೇದಾಗಿ ನಿರಾಕರಣೆಯ ಜೀವಿತ, ಎರಡನೇದಾಗಿ ಸಂಪೂರ್ಣವಾದಂತ ವಚನ ಬದ್ಧತೆ, ಮೂರನೇದಾಗಿ ಶಿಲುಬೆಯನ್ನ ಹೊರುವಂತದ್ದು. ಅಂದ್ರೆ ಅದರ್ಥ, ನಾನು ಕ್ರಿಸ್ತನಿಗಾಗಿ ಮರಣ ಹೊಂದುವುದಕ್ಕೂ ಯಾವ ವ್ಯಕ್ತಿ ಸಿದ್ಧನಾಗಿದ್ದನೋ ಅವನು ಮಾತ್ರವೇ ಯೇಸುಸ್ವಾಮಿ ಶಿಷ್ಯ ಎಂಬುದಕ್ಕೆ ಯೋಗ್ಯನು. ಯಾವ ವ್ಯಕ್ತಿ ಯೇಸುಸ್ವಾಮಿಗೋಸ್ಕರವಾಗಿ ಸಾಯುವುದಕ್ಕೂ ಸಿದ್ಧನಾಗಿದ್ದನೋ ಆ ವ್ಯಕ್ತಿ ಮಾತ್ರವೇ ಯೇಸುಸ್ವಾಮಿಗೋಸ್ಕರ ಜೀವಿಸುವುದಕ್ಕೆ ಯೋಗ್ಯನು. The one who is ready to die is the one who can able to live for Christ. ನಾನು ಬರೀ ಕ್ರಿಸ್ತರಿಗಾಗಿ ನಾನು ಜೀವಿಸ್ತೀನಿ ಅಷ್ಟೇ, ಕ್ರಿಸ್ತರಿಗಾಗಿ ಸಾಯೋದಕ್ಕೆ ನನ್ನ ಕೈಲಿ ಸಾಧ್ಯ ಇಲ್ಲ ಅಂತಂದ್ರೆ, ಯು ಆರ್ ಅನ್ ಅನ್ಫಿಟ್ ಟು ಬಿ ಎ ಡಿಸೈಪಲ್. ಕ್ರಿಸ್ತನ ಶಿಷ್ಯನೆಂದು ಹೇಳೋದಕ್ಕೆ ನೀನು ಅನರ್ಹ. ಯಾವ ವ್ಯಕ್ತಿ ಕ್ರಿಸ್ತರಿಗಾಗಿ ಸಾಯುವುದಕ್ಕೆ ಸಿದ್ಧನಾಗಿದ್ದನೋ ಅದೇ ಶಿಲುಬೆಯನ್ನು ಹೊರುವಂಥದ್ದು ಅಂತ ಅರ್ಥ. ಆದ್ರೆ ಒಂದು ದುರಂತದ ಪರಿಸ್ಥಿತಿ ಅಂದ್ರೆ, ಇವತ್ತು ಹಿಂಸೆಗಳು ಪ್ರಾರಂಭ ಆದಾಗ ಎಲ್ಲರೂ ಕೂಡ ಎಷ್ಟೋ ಜನ ಹಿಂದಕ್ಕೆ ಓಡುವಂತವ್ರನ್ನ ನಾವು ನೋಡುವಂತವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ ನೋಡುತ್ತೇವೆ, ನಿನಗೆ ಇರುವುದನ್ನು ನೀನು ಹಿಡ್ಕೊಂಡಿದೆಯೇ, ಅದಕ್ಕೆ ನಾನು ಸಂತೋಷ ಪಡುತ್ತೇನೆ, ಆದ್ರೆ ಸಾಯ್ಬೇಕಾದ್ರೆ ನೀನು ಸಿದ್ಧನಾಗಿರು, ನಾನಂತೂ ನಿನ್ನ ತೊರೆಯುವುದಿಲ್ಲ, ನಾನಂತೂ ನಿನ್ನ ಕೈ ಬಿಡುವುದಿಲ್ಲ. ಸೊ ಮೊದಲನೇದಾಗಿ ನಾವು ನೋಡಿದಂತ ಸಂಗತಿ ದ ಕಾಲ್ ಆಫ್ ಡಿಸೈಪಲ್ಶಿಪ್. ಎರಡನೇದಾಗಿ ನಾವು ನೋಡುವಂತ ಮುಖ್ಯವಾದ ಶೀರ್ಷಿಕೆ ದ ಕಂಡೀಷನ್ ಆಫ್ ದ ಡಿಸೈಪಲ್ಶಿಪ್. ಈ ಕಂಡೀಷನ್ಸ್ ಅಲ್ಲಿ ಬಹಳ ಸುಲಭವಾಗಿ ಒಂದು ಸಂಗತಿ ನಾವು ನೋಡ್ಬೋದು. ಹಾಗಾದ್ರೆ ಈ ಶಿಷ್ಯನ ಗುರುತೇನು? ವಾಟ್ ಇಸ್ ದ ಮಾರ್ಕ್ ಆಫ್ ದ ಡಿಸೈಪಲ್? ಬಹಳ ಸುಲಭವಾಗಿ ನಾವು ಗುರುತಿಸಬಹುದು. 3 ರೆಫರೆನ್ಸ್ಗಳಲ್ಲಿ ಶಿಷ್ಯನ ಕುರಿತಾಗಿ ನಾವು ಬಹಳ ಸುಲಭವಾಗಿ ಕಂಡುಕೋಬಹುದು. ಮೊದಲನೇ ರಿಫರೆನ್ಸ್ ಯಾವ್ದಂತಂದ್ರೆ, ಯೋಹನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 31-32 ವಾಕ್ಯದಲ್ಲಿ, ನೀವು ನನ್ನ ಶಿಷ್ಯರಾಗಿದ್ದು ಸತ್ಯವನ್ನ ಕಂಡುಕೊಳ್ಳುವರೆ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು. ಓಕೆ, ನೀವು ನಿಜವಾಗಿ ಕೂಡ ನನ್ನ ಶಿಷ್ಯರಾಗಿದ್ದು ಅಂದ್ರೆ ನನ್ನ ವಾಕ್ಯವನ್ನ ನೀವು ನಂಬಿದ್ರೆ, ನನ್ನ ವಾಕ್ಯವನ್ನ ದೃಢವಾಗಿ ಹಿಡ್ಕೊಂಡಿದ್ರೆ,
ನೀವು ನನ್ನ ನಿಜವಾಗಿ ಕೂಡ ನನ್ನ ಶಿಷ್ಯರಾಗ್ತೀರಾ, ಆಗ ಸತ್ಯವು ನಿಮ್ಮನ್ನ ಕಂಡುಕೊಳ್ತೀರಾ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತೆ. ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಾಕ್ಯ. ಅಂದ್ರೆ ಅರ್ಥ, ನಾವು ನಿಜವಾಗಿ ಕೂಡ ಒಬ್ಬ ಶಿಷ್ಯ ಎಂದು ಹೇಳುವಾಗ ಅವನು ವಾಕ್ಯ ಬಲ್ಲವನಾಗಿರ್ತಾನೆ. ವಾಕ್ಯ ಬಲ್ಲವನಾಗಿದ್ದಾಗ ಅವನು ಸತ್ಯವನ್ನ ಬಲ್ಲವನಾಗಿದ್ದಾನೆ. ಅವನು ಸತ್ಯವನ್ನ ಬಲ್ಲವನಾಗಿದ್ದಾಗ ಆ ಸತ್ಯವು ಅವನನ್ನ ಬಿಡುಗಡೆ ಮಾಡೇ ಮಾಡಿರ್ತದೆ. ಅವನು ಯಾವುದೇ ರೀತಿಯಂತ ಬಂಧನಕ್ಕೆ ಒಳಗಾದಂತ ವ್ಯಕ್ತಿ ಅಲ್ಲ, ಅವನು ಸ್ವತಂತ್ರನು. ಗಲಾತ್ಯದಲ್ಲಿ ಅದೇ ನಾವು ನೋಡ್ತೇವೆ, ನಿಮ್ಮನ್ನ ಸ್ವತಂತ್ರದಲ್ಲಿ ಇರಿಸಬೇಕೆಂಬುದಾಗಿ ಕ್ರಿಸ್ತ ನಿಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾನೆ. ಆದ್ರಿಂದ ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ. ಒಬ್ಬ ಶಿಷ್ಯನಾದವನು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಪ್ರಾಪಂಚಿಕವಾದ ಒಂದು ದಾಸತ್ವಕ್ಕೆ, ಗುಲಾಮಗಿರಿಗೆ ಅವನು ಸಿಗಾಕೊಳ್ಳಲ್ಲ ಅಂತ ವ್ಯಕ್ತಿ ಆಗಿರ್ತಾನೆ. ಯಾಕಂತಂದ್ರೆ ಮೊದಲನೇ ಆ ಶಿಷ್ಯತ್ವದ ಒಂದು ಗುರುತು ಅವನು ಎಲ್ಲವುಗಳಿಂದ ಬಿಡುಗಡೆ ಹೊಂದಂತ ವ್ಯಕ್ತಿ ಆಗಿರ್ತಾನೆ. ಎರಡನೇದಾಗಿ ನಾವು ನೋಡ್ತೀವಿ, ಯೋಹಾನ ಸುವಾರ್ತೆ 13ನೇ ಅಧ್ಯಾಯ 34-35ನೇ ವಾಕ್ಯದಲ್ಲಿ, ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಏನೆಂದರೆ ನೀವು ಒಬ್ಬರೊಬ್ಬರು ಪ್ರೀತಿಸಬೇಕು. ನೀವು ಒಬ್ಬರೊಬ್ಬರು ಪ್ರೀತಿಸೋದ್ರಿಂದ ಎಲ್ಲರೂ ನಿಮ್ಮನ್ನು ನನ್ನ ಶಿಷ್ಯರೆಂದು ತಿಳ್ಕೊಳ್ಳುವರು. ನೋಡಿದ್ರ, ದಟ್ ಇಸ್ ದ ಮಾರ್ಕ್. ನೀವು ಎಷ್ಟು ಬೈಬಲ್ ತಿಳ್ಕೊಂಡಿದ್ದೀರಾ, ನೀವು ಎಷ್ಟು ಕಾಮೆಂಟ್ರಿ ಗೊತ್ತು, ಎಷ್ಟು ಕನ್ಕಾರ್ಡಿನೆಂಟ್ಸ್ ಗೊತ್ತು, ಎಷ್ಟು ಡಿಕ್ಷನರಿ ಗೊತ್ತು, ಎಷ್ಟು ಲ್ಯಾಟಿನ್, ಗ್ರೀಕ್, ಹೀಬ್ರಿ ಗೊತ್ತು, ಅದು ಬೇಕಾಗಿಲ್ಲ ಲೋಕಕ್ಕೆ. ಲೋಕ ನಮ್ಮಿಂದ ಕಾಣ ಬಯಸುವಂತದ್ದು ಪ್ರೀತಿ. ಪ್ರಿಯರೇ, ಯೇಸು ಸ್ವಾಮಿಯ ಶಿಷ್ಯರೆಂಬುದಾಗಿ ಹೇಳಿಕೊಂಡು ಇವತ್ತು ನಮ್ಮ ಕುಟುಂಬದಲ್ಲಿ ಪ್ರೀತಿ ಇಲ್ಲ ಅಂತಂದ್ರೆ, ನಮ್ಮ ಸಭೆಯಲ್ಲಿ ಪ್ರೀತಿ ಇಲ್ಲ ಅಂತಂದ್ರೆ, ವಿ ಆರ್ ಅನ್ಫಿಟ್ ಟು ಬಿ ಕಾಲ್ಡ್ ಅಸ್ ಡಿಸೈಪಲ್ಸ್. ಪ್ರೀತಿ ಇರಲೇಬೇಕು. ಪ್ರೀತಿ ಅಂತಕ್ಕಂಥದ್ದು ಒಬ್ಬ ಶಿಷ್ಯನ ಒಂದು ಗುರುತು. ಸತ್ಯವನ್ನ ಕಂಡುಕೊಂಡಿರುವಂಥದ್ದು ಶಿಷ್ಯನ ಗುರುತು, ಪ್ರೀತಿಸುವಂಥದ್ದು ಶಿಷ್ಯನ ಗುರುತು. ದ್ವೇಷ ಮಾಡುವಂಥದ್ದಲ್ಲ, ಗಲಿಬಿಲಿ ಉಂಟು ಮಾಡುವಂಥದ್ದಲ್ಲ. ಎಲ್ಲವನ್ನು ಕೂಡ ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ತಾಳ್ಮೆ ಉಳ್ಳದ್ದು, ಎಲ್ಲವನ್ನು ಕೂಡ ಮುಚ್ಚುವಂತ ಬಂಧವಾಗಿದೆ ಅದು. ಅಂಥ ಒಂದು ಪ್ರೀತಿ ಯಾವನಲ್ಲಿ ಇದೆಯೋ ಅವನು ನಿಜವಾದಂತ ಶಿಷ್ಯ. ಮತ್ತು ಮೂರನೇ ಗುರುತು ಕೂಡ ನಾವು ನೋಡ್ತೀವಿ ಎಲ್ಲಂತಂದ್ರೆ, ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದ, ನೀವು ಎಷ್ಟು ಬೇಕಾದ್ರೂ ಬೇಡ್ಕೊಂಡು ನಾನು ಕೊಡುತ್ತೇನೆ, ನೀವು ಬಹಳ ಫಲ ಕೊಡೋದ್ರಿಂದ ನೀವು ನನ್ನ ಶಿಷ್ಯರಾಗ್ತೀರಾ ಮತ್ತು ತಂದೆಗೆ ಮಹಿಮೆ ಆಗ್ತದೆ. ಇಲ್ಲಿ ನೋಡ್ತೀವಿ ಜಾನ್ 15:8 ಅಲ್ಲಿ, ನಾವು ಫಲ ಕೊಡುವಂತವರಾಗಿದ್ದೇವೆ, ಆದ್ರಿಂದ ನಾವು ಶಿಷ್ಯರಾಗಿದ್ದೇವೆ. ಅಂದ್ರೆ ಶಿಷ್ಯನಾದವನು ಯಾವುದೇ ಕಾರಣಕ್ಕೂ ಗೊಡ್ಡು ಮರವಾಗಿ ಇರುವುದಕ್ಕೆ ಸಾಧ್ಯತೆ ಇಲ್ಲ. ಫಲವನ್ನ ಕೊಟ್ಟೇ ಕೊಡ್ತಾನೆ. ಅವನು ಏನೆಲ್ಲ ಹೋರಾಟಗಳಿರಲಿ, ಬಡತನ ಇರಲಿ, ಕಷ್ಟವಿರಲಿ, ಸಂಕಟ ಇರಲಿ, ಕಾಯಿಲೆ ಇರಲಿ, ಈ ವಿಲ್ ಬಿ ಫ್ರೂಟ್ ಬೇರಿಂಗ್. ಈ ಮೂರು ಗುರುತುಗಳನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ನಾವು ಮೊದಲನೇದಾಗಿ ಕಲ್ತದ್ದು ದ ಕಾಲ್ ಆಫ್ ಡಿಸೈಪಲ್ಸ್, ಶಿಷ್ಯತ್ವದ ಕರೆಯುವಿಕೆ. ಎರಡನೇದಾಗಿ ದ ಕಂಡೀಷನ್ಸ್ ಆಫ್ ದ ಡಿಸೈಪಲ್ಸ್, ಶಿಷ್ಯತ್ವದ ನಿಬಂಧನೆಗಳು. ಈಗ ಮೂರನೇದಾಗಿ ನಾವು ಕಲಿಯುವಂತ ಸಂಗತಿ ದ ಕನ್ಸೋಲೇಷನ್ ಆಫ್ ಡಿಸೈಪಲ್ಶಿಪ್. ಅಂದ್ರೆ ಶಿಷ್ಯತ್ವದ ಲಾಭ ಏನು. ಯಾವುದೇ ಕೆಲಸ ಇರಲಿ, ಯಾವುದೇ ಸೇವೆ ಇರಲಿ, ಮಾಡ್ಬೇಕಾದ್ರೆ ಆ ಒಂದು ನಮ್ಮ ಮನಸ್ಸು ಇದ್ದಲ್ವಾ, ಇದ್ರಿಂದ ನನಗೇನು ಲಾಭ, ಇದು ನನಗೇನು ಪ್ರಯೋಜನ, ಇದು ನನ್ನ ಕುಟುಂಬಕ್ಕೆ ಏನು ಪ್ರಯೋಜನ, ಇದು ನನ್ನ ಸಭೆಗೆ ಏನು ಪ್ರಯೋಜನ ಅಂತಕ್ಕಂಥ ಒಂದು ಮನಸ್ಥಿತಿ ನಮಗೆ ಬಂದೇ ಬರ್ತದೆ. ಮತ್ತಾಯ ಸುವಾರ್ತೆ ದಯವಿಟ್ಟು ಯಾರೋ ಓದ್ರಿ, ಮಾರ್ಕ ಸುವಾರ್ತೆ 10ನೇ ಅಧ್ಯಾಯ 28-31. ಮಾರ್ಕ 10:28. ಆತನಿಗೆ, ಈಗ ನಾವು ಎಲ್ಲಾ ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳುವುದಕ್ಕೆ ಪ್ರಾರಂಭಿಸಲು ಯೇಸು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕುತ್ತವೆ, ಮತ್ತು ಮುಂದಿನ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಆದರೆ ಬಹುಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂದು ಹೇಳಿದನು. ಇಲ್ಲಿ ಪೇತ್ರನು ಯೇಸು ಸ್ವಾಮಿಯನ್ನ, ಈಗೋ ನಾವು ಎಲ್ಲವನ್ನು ಕೂಡ ಬಿಟ್ಟು ನಾವು ನಿನ್ನನ್ನು ಹಿಂಬಾಲಿಸ್ತಿದ್ದೀವಿ, ನಮಗೆ ಏನ್ ಸಿಗುತ್ತೆ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ನೆಗೆಟಿವ್ ಆಗಿ ಏನು ಮಾತಾಡಲಿಲ್ಲ. ಅಂದ್ರೆ ಏನ್ ಸಿಗುತ್ತೆ ನಿಮ್ಗೆ ಅದು ಇದು ಅಂತ ಏನು ಮಾತಾಡಲಿಲ್ಲ.
ಸಿಗುತ್ತೆ, ನಿಮ್ಗೆ ಲಾಭ ಇದೆ ಎಂಬುದಾಗಿ ಹೇಳಿ ಆತನು ಹೇಳುವಂತ ಮಾತು, ಈಗೋ ನಿಮಗೆ ನನ್ನ ನಿಮಿತ್ತವಾಗಿ, ಸುವಾರ್ತೆ ನಿಮಿತ್ತವಾಗಿ ಮನೆ, ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಂದೆ ತಾಯಿಗಳನ್ನ ಬಿಟ್ಟು ಬಂದಿದ್ರೆ ನಿಮಗೆ ಎಷ್ಟು ಸಿಗುತ್ತೆ? 100ರಷ್ಟು, ಅಂದ್ರೆ 1:100. ನೋಡ್ರಿ ಎಂಥ ಒಂದು ಲಾಭ. ಯೇಸು ಸ್ವಾಮಿನ ಹಿಂಬಾಲಿಸುವಂತದ್ದು ಖಂಡಿತ ಅದ್ರಲ್ಲಿ ಲಾಭ ಇದೆ, ಖಂಡಿತ ಅದ್ರ ಪ್ರಯೋಜನ. ಎಷ್ಟು ಮಟ್ಟಿಗೆ? 100ಕ್ಕೆ 100ರಷ್ಟು ಲಾಭ ಇದೆ, 100ಕ್ಕೆ 100ರಷ್ಟು ಲಾಭ. ಯಾಕಂತಾರೆ ಯೇಸು ನಮ್ಮದೇ ಇರಕ್ಕೆ ಮುಂಚೆ ನನಗೆ ನನ್ನ ಜೊತೆಲಿ ಹುಟ್ಟಿದವ್ರು ಅಣ್ಣ ತಂಬಿರು ಅಕ್ಕ ತಂಗಿರು ಅಷ್ಟೇ. ಆದ್ರೆ ಯೇಸು ಸ್ವಾಮಿನ ನಂಬಿದ ಮೇಲೆ ಯೇಸು ಸ್ವಾಮಿ ನಂಬಿದಂತ ಮಕ್ಕಳು ಎಲ್ಲೆಲ್ಲಿದ್ದಾರೋ ಅವರೆಲ್ಲರೂ ಕೂಡ ನನ್ನ ಅಣ್ಣ ತಮ್ಮಂದರು, ಎಲ್ಲ ಅಕ್ಕ ತಂಗಿಯರು, ನನ್ನ ತಂದೆ ತಾಯಿಗಳಾಗಿದ್ದಾರೆ. ನೋಡಿದ ಎಂಥ ಒಂದು ಭಾಗ್ಯ. ಎಲ್ಲೇ ಇರ್ಲಿ ಅವರು, ಯಾವುದೇ ಭಾಷೆ ಸೇರಿದವ್ರು ಇರ್ಲಿ, ಯಾವುದೇ ದೇಶಕ್ಕೆ ಸೇರಿದವರು ಇರ್ಲಿ, ಅವರೆಲ್ಲರೂ ಕೂಡ ನನ್ನ ಸಂಬಂಧಿಗಳು, ನನ್ನ ಅಣ್ಣ ತಮ್ಮಂದರು, ನನ್ನ ಅಕ್ಕ ತಂಗಿ. 100ಕ್ಕೆ 100ರಷ್ಟು ಕರ್ತನ ಕೊಡುವಂತವನಾಗಿದ್ದಾರೆ. ಪ್ರೇರೆ, ಯಾವುದೇ ಊರಿಗೆ, ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ನಾವು ಬಿಲಿವರ್ಸ್ಗಳಾಗಿದ್ದುಕೊಂಡು ಬಿಲಿವರ್ಸ್ ಹುಡುಕುವಾಗ ಖಂಡಿತ ಬಿಲಿವರ್ಸ್ಗಳು ನಮಗೆ ಸಹಾಯ ಕೊಟ್ಟೇ ಕೊಡ್ತಾರೆ. ಅದು ನನ್ನ ಒಂದು ಅನುಭವ. ಕಳೆದ ವರ್ಷದಲ್ಲಿ ಕೂಡ ಅಷ್ಟೇ. ಇದ್ದಕ್ಕಿದ್ದ ಹಾಗೆ ನನ್ನ 2ನೇ ಮಗನನ್ನ, ಈಗ ಹಾಡಿದ್ನಲ್ಲ ಅವನು ಸಂದೇಶ್, ಅವನನ್ನ ಡೆಲ್ಲಿ ಕಳಿಸ್ಬೇಕಾಗಿತ್ತು. ಡೆಲ್ಲಿ ನನಗೆ ಯಾರು ಪರಿಚಯ ಇಲ್ಲ. ಸುಮ್ಮನೆ ಯಾವುದೋ ಒಂದು ಗ್ರೂಪ್ ಅಲ್ಲಿ ಹಾಕಿದೆ, ಈ ತರ ನನ್ನ ಮಗನಲ್ಲಿ ನಾನು ಕಳಿಸ್ಬೇಕಾಗಿದೆ. 1 ತಿಂಗಳ ಮಟ್ಟಿಗೆ ನನಗೆ ಅಲ್ಲಿ ಅಕಾಮಿಡೇಷನ್ ಬೇಕಾಗ್ತದೆ, ಅವನಿಗೆ ಬೋರ್ಡಿಂಗ್ ಲಾಡ್ಜಿಂಗ್ ಬೇಕಾಗ್ತದೆ, 1 ತಿಂಗಳಲ್ಲಿ ಇರ್ತಾನೆ, ದಯವಿಟ್ಟು ಯಾರು ಹೆಲ್ಪ್ ಮಾಡ್ರಿ ಅಂತ ಕೇಳಿದಾಗ ಇಮ್ಮಿಡಿಯೇಟ್ ಆಗಿ ಸುಮಾರು ರೆಸ್ಪಾನ್ಸ್ ಬಂತು. ಆದ್ರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಹೋದಾಗ ಅವನನ್ನ ಸಹೋದರ ಸಭೆಯವರೇ, ಬ್ರದರ್ ಅಂಡ್ ಚರ್ಚ್ ಅವರು 1 ತಿಂಗಳು ಇಟ್ಕೊಂಡು ಮನೆಯಲ್ಲಿ, 1 ತಿಂಗಳು ಊಟ ತಿಂಡಿ ವ್ಯವಸ್ಥೆ ನೋಡ್ಕೊಂಡು, 1 ತಿಂಗಳು ಸಭೆ ಅನ್ಯೂನ್ಯತೆಯಲ್ಲಿ ಇತ್ತುಕೊಂಡು ಅವ್ರು ನೋಡ್ಕೊಂಡಿದ್ದಾರೆ. ಅವ್ರು ಯಾರು ಏನಂತ ನನಗೆ ಪರಿಚಯ ಇಲ್ಲ. ಆದ್ರೆ ನನಗೆ ಕ್ರಿಸ್ತನ ಪರಿಚಯ ಇದೆ, ಅವ್ರಿಗೆ ಕ್ರಿಸ್ತನ ಪರಿಚಯ ಇದ್ದಾನೆ, ಕ್ರಿಸ್ತನ ನಮ್ಮಿಬ್ಬರನ್ನ ಪರಿಚಯ ಮಾಡ್ತಾರೆ ಅಷ್ಟೇ. ಬ್ಯೂಟಿಫುಲ್. ಸೊ ಇಲ್ಲಿ ಮಾತ್ರ ಅಲ್ಲ, 100ಕ್ಕೆ 100ರಷ್ಟು ಕೊಡುವಂತವನಾಗಿದ್ದಾರೆ ವಿಶೇಷವಾದ ರೀತಿಯಲ್ಲಿ. ಬೇರೆ ಅದರ ಜೊತೆಯಲ್ಲಿ ಒಂದು ಭಾಗನ ದಯವಿಟ್ಟು ಗಮನಿಸಿ, 30ನೇ ವಾಕ್ಯ, ಇವೆಲ್ಲವೂ ಹಿಂಸೆಗಳ ಸಹಿತವಾಗಿ 100ರಷ್ಟು ಸಿಗ್ತವೆ. ದಯವಿಟ್ಟು ಆ ಪದ ಗಮನಿಸಿ. ಇದು ಒಂಥರ ಪ್ಯಾಕೇಜ್ ಇದ್ದಂಗೆ. ಏನೋ ಹಿಂಸೆಗಳ ಸಹಿತವಾಗಿ, ಹಿಂಸೆಗಳನ್ನ ಬಿಟ್ಟು ಅಂತ ಹೇಳಿಲ್ಲ ಅಲ್ಲಿ, ನಿಮ್ಗೆಲ್ಲಾ ಸಿಗುತ್ತೆ. ಅದರ ಜೊತೆಲಿ ಹಿಂಸೆಗಳು 100ಕ್ಕೆ 100ರಷ್ಟು ಸಿಕ್ಕೇ ಸಿಗುತ್ತೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರೋ ಲೋಕವನ್ನ ಜಯಿಸುತ್ತೇನೆ. ಯೋಹಾನ 16:30. ಇಂದಿನಿಂದ ಕ್ರಿಸ್ತನ ಸದ್ಭಕ್ತರ ಜೀವಿತಕ್ಕೆ ಬರಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. 1 ತಿಮೋಥಿ 3:12 ವಾಕ್ಯ. ಹಂಗಾಗಿ ನಾನು ಯೇಸು ನಂಬಿದ್ದೇನೆ, ಯೇಸು ನಂಬಿದ ಮೇಲೆ ನನಗೆ ಯಾವುದೇ ರೀತಿ ಹಿಂಸೆ ಬಂದಿಲ್ಲ ಅಂತಂದ್ರೆ ಅದರ ಅರ್ಥ ನೀನು ಯೇಸುವನ್ನು ನಂಬೇ ಇಲ್ಲ, ನೀನು ವಿಶ್ವಾಸನೇ ಅಲ್ಲ, ನೀನು ಶಿಷ್ಯನೇ ಅಲ್ಲ, ನೀನು ಕಳ್ಳ ವಿಶ್ವಾಸ. ನಿಜವಾದ ವಿಶ್ವಾಸಿ ಆದವನಿಗೆ ಹಿಂಸೆಗಳು ಕಟ್ಟಿಟ್ಟಂತ ಬುತ್ತಿ. ಯಾಕಂದ್ರೆ ಇಟ್ ಇಸ್ ಅ ಪ್ಯಾಕೇಜ್. ಸೊ 3ನೇದಾಗಿ ನಾವು ಅಲ್ಲಿ ನೋಡುವಂಥದ್ದು, ದೇರ್ ವಿಲ್ ಬಿ ಕನ್ಸೋಲೇಷನ್. 100ಕ್ಕೆ 100ರಷ್ಟು ಆ ಒಂದು ಕನ್ಸೋಲೇಷನ್ ಆಗುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಹಾಗಾದ್ರೆ ಇಲ್ಲಿ 3 ವಿಷಯಗಳನ್ನ ನಾವು ಧ್ಯಾನ ಮಾಡುವಂತವರಾಗಿರೋದು. ಯಾವ ರೀತಿ ಲಾಭ? ನಿರ್ದಿಷ್ಟವಾಗಿ ಪೇತ್ರನ್ನ ನಾವು ಗುರಿಯಾಗಿ ಇಟ್ಟುಕೊಂಡು ನಾವು ಧ್ಯಾನ ಮಾಡೋಣ. ಪೇತ್ರ ತಾನೇ ಇದನ್ನ ಕೇಳ್ದ, ಆದ್ರೆ ಪೇತ್ರನಿಗೆ ಏನ್ ಲಾಭ? ಮೊದಲನೇ ಲಾಭ ಯೇಸು ಕ್ರಿಸ್ತನ ಒಂದು ಅನ್ಯೂನತೆ. ನೋಡ್ರಿ, 3.5 ವರ್ಷ ಕಾಲ ಯೇಸು ಸ್ವಾಮಿ ಜೊತೆಲೆ ಮಲಗ್ಕೊಂಡು, ಯೇಸು ಸ್ವಾಮಿಯಿಂದಲೇ ತುತ್ತು ತಿನ್ಕೊಂಡು ಊಟ ಮಾಡ್ಕೊಂಡು, ದೇವಾದಿ ದೇವನು ರಾಜಾದಿರಾಜನ ಆತನ ಅನ್ಯೂನ್ಯತೆಯಲ್ಲಿಯೇ ಪೇತ್ರನು 3.5 ವರ್ಷ ಕಾಲ ಕಳೆದ. ಅಷ್ಟು ಮಾತ್ರ ಅಲ್ಲ, ಪೇತ್ರನಿಗೆ ಏನೇ ಸಹಾಯ ಬೇಕಾಗಿದ್ದ ಯೇಸು ಸ್ವಾಮಿ ಅಲ್ಲಿ, ಅವನ ಅತ್ತೆಗೆ ಜ್ವರ ಬಂದಿತ್ತು, ತಕ್ಷಣ ಮುಟ್ಟಿ ಸ್ವಸ್ಥ ಮಾಡಿದ. ಅವನು ಊಟ ಬೇಕಾಗಿತ್ತು, ಕೊಟ್ಟ. ಅವನು ಈ ಸಮುದ್ರ ಮೇಲೆ ನಡಿಬೇಕಾದ್ರೆ ಮುಳುಗುದ, ಇಮೇಟ ಕೈ ಹಿಡಿದು ಎತ್ಕೊಂಡ. ಅಲ್ಪ ವಿಶ್ವಾಸಕ್ಕೆ ಯಾಕೆ ಸಂದೇಹ ಪಟ್ಟೆ. ಮತ್ತೆ ಆ ಗಚ್ಚವ ತೋಟದಲ್ಲಿ ಕೂಡ ಆ ಹಾಳಿನ ಕಿವಿಯನ್ನ ಕತ್ತರಿಸ್ತಾ ಇಮ್ಮೇಟಾಗಿ ಅವನಿಗೆ ಯೇಸುಸ್ವಾಮಿಯನ್ನು ಸ್ವಸ್ಥ ಮಾಡಿ ಆ ಪೇತ್ರನ್ನ ಕಾಪಾಡ್ದ. ಇಲ್ಲದೆ ಹೋದ್ರೆ ಪೇತ್ರನಲ್ಲಿ ಏಟ್ ಬೀಳ್ತಿತ್ತು. ಮತ್ತೆ ಇನ್ನೊಂದು ಕಡೆ ಸೈತಾನನು ಗೋಧಿಯಾಗಿ ಅವನನ್ನ ಪೇತ್ರನ ಒಣೆಬೇಕೆಂಬುದಾಗಿ ಇದ್ದ. ಇಮಿಡಿಯೇಟಾಗಿ ಯೇಸುಸ್ವಾಮಿ ಮಧ್ಯೆ ಪ್ರವೇಶ ಮಾಡ್ದ. ಪೇತ್ರನೇ, ಈಗೋ ಸೈತಾನನ ಒಣೆಬೇಕಂತಿದ್ದ, ನಾನು ಪ್ರಾರ್ಥನೆ ಮಾಡಿದೆ ಎಂಬುದಾಗಿ. ಅಷ್ಟು ಮಾತ್ರ ಅಲ್ಲ, ಪೇತ್ರನು ಟ್ಯಾಕ್ಸ್ ಕಟ್ಟಬೇಕಾದ್ರೂ ಕೂಡ ಅವ್ರ ಕೈಲಿ ದುಡ್ಡು ಇತ್ತಿರಲ್ಲ. ಯೇಸುಸ್ವಾಮಿ ಟ್ಯಾಕ್ಸ್ ದುಡ್ಡು ಕೊಟ್ಟಿದ್ದು. ಪೇತ್ರನೇ, ಹೋಗಿ ನಂದು ನಿಂದು ಇಬ್ಬರದು ಕೂಡ ಕಟ್ಬಿಟ್ಟು ಬಾ, ಆ ಮೀನನ್ನ ಇಡಿ, ಆ ಮೀನ್ ಬಾಯಲ್ಲಿ ಕಾಸಿರ್ತದೆ, ತಗೊಂಡು ಹೋಗ್ಬಿಟ್ಟು ಕಟ್ಟೆ ಎಂಬುದಾಗಿ. ಆದ್ರೆ
ಇದನ್ನು ನೋಡುವಂಥದ್ದು ಎವ್ರಿ ಸ್ಟೆಪ್ ದೇರ್ ಇಸ್ ಎ ಫೆಲೋಶಿಪ್ ವಿತ್ ಕ್ರೈಸ್ಟ್. ಕ್ರಿಸ್ತನ ನಿರಂತರವಾದ ಒಂದು ಅನ್ಯೂನ್ಯತೆ ಅವನಿಗೆ ದೊರಕಿತ್ತು. ಅದಕ್ಕಿಂತ ಇನ್ನು ಯಾವ ಲಾಭ ಬೇಕು ನಮ್ಗೆ? ಅದಕ್ಕಿಂತ ಇನ್ನು ಶ್ರೇಷ್ಠವಾದ ಲಾಭ ಬೇಕು? ಏನ್ ಬೇಕು ನಮ್ಗೆ? ಇದು ಹೇಗೆ ಅಂತಂದ್ರೆ, ಈಗ ನರೇಂದ್ರ ಮೋದಿ ಅವಾಗ ನಮ್ಗೆ ಹೆಲ್ಪ್ ಮಾಡ್ತಾ ಇರ್ತಾರೆ, ನಮ್ಮ ಪ್ರೈಮ್ ಮಿನಿಸ್ಟರ್. ಒಂದ್ ದಿನದಲ್ಲಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ, ಅಪ್ಪ ಇದೆಲ್ಲ ಬೇಡ, ನಾನೇ ಬಂದು ನಿನ್ ಜೊತೆ ಇದ್ಬಿಡ್ತೀನಿ, ನಿನ್ ಜೊತೆ ನಿನ್ ಮನೇಲಿ ಇದ್ಬಿಡ್ತೀನಿ ಅಂತಂದ್ರೆ, ಅದಕ್ಕಿಂತ ಇನ್ನೇನ್ ಬೇಕು ನನಗೆ? ಅದು ಕೊಡು ಇದು ಕೊಡು ಅಂತ ನಾವು ಕೇಳ್ತೀವ? ದ ಪ್ರೈಮ್ ಮಿನಿಸ್ಟರ್ ಹಿಮ್ಸೆಲ್ಫ್ ಕಮ್ಸ್ ಅಂಡ್ ಲೀವ್ಸ್, ನಾನೇ ಬಂದು ನಿನ್ ಜೊತೆ ವಾಸ ಮಾಡ್ತೀನಿ ಅಂತಂದ್ರೆ ಬೇರೆ ಏನು ಕೇಳುವಂತ ಅವಶ್ಯಕತೆ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಒಬ್ಬ ವ್ಯಕ್ತಿ ಕೂಡ ಅದೇ ರೀತಿ ಪ್ರಾರ್ಥನೆ ಮಾಡ್ತಾನೆ. ಮೊದಲನೇದಾಗಿ ಯಾಬೇಷನು, ದೇವರೇ ನನ್ನ ಪ್ರಾರ್ಥನೆ ವಿಸ್ತಾರ ಮಾಡು ಅಂತ ಹೇಳ್ತಾನೆ. ಆದ್ರೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಕಡೆಗೆ ಅವನು ಹೇಳ್ತಾನೆ ಪ್ರಾರ್ಥನೆ, ನೀನು ನನ್ನ ಕೈ ಹಿಡಿದು ನಡೆಸು. ಮುಗಿದೋಯ್ತು, ನೀನು ನನ್ನ ಕೈ ಹಿಡಿದು ನಡೆಸು, ಅಷ್ಟು ಸಾಕು ನನಗೆ. ಆಶೀರ್ವಾದಗಳು ಬೇಕಾಗಿಲ್ಲ ನನಗೆ, ಆಶೀರ್ವದಿಸುವಂತ ನೀನು ನನಗೆ ಬೇಕು. ಐ ವಾಂಟ್ ಯು ಗಾಡ್, ಐ ವಾಂಟ್ ಯು. ಇವತ್ತು ಜನಗಳು ಆಶೀರ್ವಾದ ಹುಡುಕೊಂಡು ಹೋಗ್ತಾರೆ ಹೊರತು ಆಶೀರ್ವಾದ ಕೊಡುವಂತ ದೇವರನ್ನ ಮರ್ತಿದ್ದಾರೆ. ಆದ್ರೆ ಪ್ರಿಯರೇ, ಮೊದಲನೆಯ ಒಂದು ಲಾಭ, ಶಿಷ್ಯತ್ವದ ಮೊದಲನೆಯ ಲಾಭ, ಯೇಸು ಕ್ರಿಸ್ತನು ದೇವಾದಿ ದೇವನು ಕರ್ತಾದಿ ಕರ್ತರ ಒಟ್ಟಿಗೆ ನಿರಂತರವಾದ ಅನ್ಯೂನ್ಯತೆಯಲ್ಲಿ ಇರುವಂತಹ ಒಂದು ಸೌಭಾಗ್ಯ ನಮಗೆ ಸಿಕ್ಕಿದೆ. ವಿಶೇಷವಾಗಿ ನೋಡ್ತೀವಿ, ಅಬ್ರಾಹ್ಮನಿಗೆ ದೇವರು ಹೇಳ್ತಾನೆ, ನೀನೆಲ್ಲ ಬಿಟ್ಟು ಬಾ, ನಾನು ನಿನ್ನ ಜೊತೆ ಇರ್ತೀನಿ. ಮುಂದೆ ಹೇಳ್ತಾನೆ, ಅಬ್ರಾಹ್ಮನು ನನ್ನ ಸ್ನೇಹಿತ. ಮತ್ತೆ ಮೋಶೆ ವಿಷಯವಾಗಿ ನೋಡುವಾಗ ತನ್ನ ಸ್ನೇಹಿತನ ಜೊತೆ ಮುಖಾಮುಖಿಯಾಗಿ ಮಾತಾಡುವ ಹಾಗೆ ದೇವರು ಆತನೊಟ್ಟಿಗೆ ಮಾತಾಡ್ತಾ ಇದ್ದನು. ನಾವು ಯೋಸೇಫನ ಕುರಿತಾಗಿ ನೋಡುವಾಗ ಯೆಹೋವನು ಯೋಸೇಫನ ಸಂಗಡ ಇದ್ದದ್ದರಿಂದ ಅವನು ಏಳಿಗೆಯಾಗಿ ತನ್ನ ಧನಿಯಾದ ಪೋಟಿಫರನ ಮನೆಯಲ್ಲಿ ಆತನು ಸೇವಕನಾದನು. ಆದಿಕಾಂಡ 39ನೇ ಅಧ್ಯಾಯ 2ನೇ ವಾಕ್ಯ. ದಾವಿದನ ಕುರಿತ ನೋಡುವಾಗ ದಾವಿದನ ಹೇಳ್ತಾ ಮತ್ತು ನನ್ನ ದೇವರನ್ನ ಯಾವಾಗಲೂ ನನ್ನ ಮುಂದಾಗಿ ನಾನು ಇಟ್ಟುಕೊಂಡಿದ್ದೇನೆ. ಹಿಬ್ರಿ ಬರ ಪತ್ರಿಕೆ ಬಂದ್ರಿ, ನಾನಂತೂ ನಿನ್ನನ್ನು ತೊರೆಯುವುದೂ ಇಲ್ಲ, ನಿನ್ನನ್ನು ಕೈ ಬಿಡುವುದೂ ಇಲ್ಲ. ಮತ್ತೆ ಸುವಾರ್ತೆ 28ನೇ ಅಧ್ಯಾಯ 18, 19, 20ನ ವಾಕ್ಯ, ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಐ ವಿಲ್ ಬಿ ದೇರ್ ವಿತ್ ಯು. ಇದಕ್ಕಿಂತ ಏನ್ ಬೇಕು? ಯೇಸು ಸ್ವಾಮಿ ನಮ್ಮ ಜೊತೆಲೇ ಇದ್ದಾನೆ. ಅಂತ ಸ್ವಾಮಿ, ಅಂತ ಭಾಗ್ಯ ಶಿಷ್ಯರಿಗೆ ದೊರಕಿದೆ ಅಂತಂದ್ರೆ ಅದಕ್ಕಿಂತ ಶ್ರೇಷ್ಠವಾದ ಭಾಗ್ಯ ನಮ್ಗೆ ಏನು ಬೇಕಾ? ಯಾಕಂತಂದ್ರೆ ನಮ್ಮ ದೇವರು ನಮ್ಮ ಜೊತೆಯಲ್ಲಿಯೇ ಇದ್ದಾನೆ. ದೇವರು ನಮ್ಮ ಸಂಗಡ, ಹೀಸ್ ಅವರ್ ಇಮ್ಮಾನ್ಯುಯೆಲ್. ದೇವರು ನಮ್ಮ ಕೂಡ ಇದ್ದಾನೆ. ಸೊ ಮೊದಲನೆಯ ಒಂದು ಲಾಭ, ದೇರ್ ಇಸ್ ಅ ಕಾನ್ಸ್ಟೆಂಟ್ ಕಂಪನಿಯನ್ಶಿಪ್ ಆಫ್ ಕ್ರೈಸ್ಟ್, ನಿರಂತರವಾಗಿ ಕ್ರಿಸ್ತನ ಒಂದು ಅನ್ಯೂನ್ಯತೆ. ಎರಡನೆಯ ಒಂದು ಲಾಭಕ್ಕೆ ಬರುವಾಗ ನಮಗೆ ಆತ್ಮಿಕವಾದ ಬೆಳವಣಿಗೆಯನ್ನು ಕೊಡುವಂತವನಾಗಿದ್ದಾನೆ. ನೋಡ್ರಿ, ಯಾವಾಗ ನಾವು ಶಿಷ್ಯತ್ವದಲ್ಲಿ ಇರ್ತೀವೋ ನಿಜವಾಗಿಯೂ, ಆಗ ಮಾತ್ರನೇ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ಬೆಳೀತಾನೆ. ಇಳದೆ ಹೋದ್ರೆ ಅದಕ್ಕೆ ಎಷ್ಟೋ ಜನ ಬೆಳೆಯಲ್ಲ. ಯಾಕೆ ಅಂತಂದ್ರೆ ಅವ್ರ ಶಿಷ್ಯರಲ್ಲ, ವಿಶ್ವಾಸಿ ಆಗಿರ್ತಾರೆ, ವಿಶ್ವಾಸಿಯಾಗಿಯೇ ಉಳ್ಕೊಂಡಿರ್ತಾರೆ. 5 ವರ್ಷ ಆದ್ರೂ 20 ವರ್ಷ ಆದ್ರೂ ಅವ್ನು ಹಂಗೆ ಇರ್ತಾನೆ. ಆದ್ರೆ ಒಬ್ಬ ಶಿಷ್ಯನಾದವನು, ಇದೇ ವ್ಯತ್ಯಾಸ. ಒಬ್ಬ ವಿಶ್ವಾಸಿ ಯೇಸುವನ್ನು ಅಂಗೀಕಾರ ಮಾಡಿಕೊಟ್ಟಿರುವಂತ, ಆದ್ರೆ ಅದೇ ವಿಶ್ವಾಸಿ ಯಾವಾಗ ಪ್ರತಿದಿನ ಆತ್ಮಿಕವಾಗಿ ಬೆಳಿತಾನಲ್ಲ, ಅವರು ಶಿಷ್ಯ. ಆತ್ಮಿಕವಾದ ಬೆಳವಣಿಗೆ ಇಲ್ಲದಿರ್ತಕ್ಕಂಥ ವ್ಯಕ್ತಿ ಅವನು ಶಿಷ್ಯನಲ್ಲ. ಇವತ್ತು ಸಭೆ ಅನೇಕ ವಿಶ್ವಾಸಿಗಳಿದ್ದಾರೆ. ಆಲೋಚನೆ ಮಾಡ್ರಿ, ಅವರು ನಿಜವಾಗಿ ಕೂಡ ಶಿಷ್ಯರೋ ಅಥವಾ ಬರೀ ಕೇವಲ ವಿಶ್ವಾಸಿಗಳು? ಓದ್ದೇ ಹೋಗಿರ್ಲಿ, ಅವರು ಚಿಕ್ಕ ಮಕ್ಕಳಾಗಿರ್ಲಿ, ವಯಸ್ಸಾಗಿರ್ಲಿ, ದೇರ್ ಇಸ್ ನೋ ಎಕ್ಸ್ಕ್ಯೂಸ್. ಪ್ರತಿ ಒಬ್ಬೊಬ್ರು ಕೂಡ ಆತ್ಮಿಕವಾಗಿ ಬೆಳಿಲೇಬೇಕು. ಮತ್ತೆ ಮೂರನೆಯ ಲಾಭ, ಸೊ ಮೊದಲನೇ ಲಾಭ ಕ್ರಿಸ್ತನ ಅನ್ಯೂನ್ಯತೆ, ಎರಡನೇ ಲಾಭ ಆತ್ಮಿಕವಾದ ಬೆಳವಣಿಗೆ, ಮತ್ತು ಮೂರನೆಯ ಲಾಭ ಕ್ರಿಸ್ತನು ಶಿಷ್ಯರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡುವಂತಹ ದೇವರಾಗಿದ್ದಾರೆ. ನೋಡ್ರಿ, ನೀನು ಸ್ವಲ್ಪದಲ್ಲಿ ನಂಬಿಗಸ್ತನಾಗಿದ್ದೀಯ, ಬಾ, ನಿನಗೆ ಇನ್ನೂ ಹೆಚ್ಚಿನ ಕಾರ್ಯದಲ್ಲಿ ನಾನು ಇಡುತ್ತೇನೆ. ಮೋರ್ ರೆಸ್ಪಾನ್ಸಿಬಿಲಿಟಿ ಈಸ್ ಗಿವನ್ ಟು ದ ಡಿಸೈಪಲ್ಸ್. ಎಲ್ಲ ವಿಶ್ವಾಸಿಗಳಿಗೆ ದೇವರು ಕೊಡಲ್ಲ. ಯಾವನು ನಿಜವಾದಂತ ಶಿಷ್ಯನಾಗಿರ್ತಾನೋ ಅವನಿಗೆ ಕರ್ತನು ಹೆಚ್ಚಿನ ಜವಾಬ್ದಾರಿಯನ್ನ ಕೊಡುವಂತವನಾಗಿದ್ದಾನೆ. ನಾವು ಯೋಹಾನ ಸುವಾರ್ತೆ 21ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪೇತ್ರನಿಗೆ ಹೇಳುವಂತ ಮಾತು, ಪೇತ್ರನೇ ನನ್ನನ್ನು ಪ್ರೀತಿ ಮಾಡ್ತೀಯಾ? ಪೇತ್ರನೇ ನಿನ್ನ ಪ್ರೀತಿ ಮಾಡ್ತೀಯಾ?
ಪೇತ್ರನೇ ನನ್ನ ಪ್ರೀತಿ ಮಾಡ್ತೀನಿ ಅಂತ ಪ್ರಶ್ನೆಗಳ ಕೇಳಾಗ ಒಂದೊಂದು ಪ್ರಶ್ನೆ ಆದ್ಮೇಲೆ ಕೂಡ ಯೇಸು ಹೇಳ್ತಾ ಬಂತು, ಹಾಗಾದ್ರೆ ನನ್ನ ಕುರಿಗಳನ್ನ ಮೇಯಿಸು, ನನ್ನ ಕುರಿ ಮರಿಗಳನ್ನ ಕಾಯಿ, ನನ್ನ ಕುರಿಗಳನ್ನ ಕಾಯಿ. ನೋಡ್ರಿ ಎಂಥ ಒಂದು ಜವಾಬ್ದಾರಿ ಪೇತ್ರರೇ. ನನ್ನ ನಂತರ ಇಡೀ ಜವಾಬ್ದಾರಿ ನನ್ನ ಕುರಿ ಮಂದೆಯನ್ನ, ಕುರಿಗಳನ್ನ, ಕುರಿ ಮರಿಗಳನ್ನ ಕಾಯುವಂಥದ್ದು ನಿನ್ನ ಜವಾಬ್ದಾರಿ. ಅದ್ರ ಅರ್ಥ ಏನು? ನನ್ನ ಜವಾಬ್ದಾರಿಯನ್ನ ನಿನಗೆ ನಾನು ಒಪ್ಪಿಸಿ ಹೋಗುತ್ತಾ ಇದ್ದೇನೆ. ಅಂಥ ಮಹತ್ತರವಾದಂತ ಒಂದು ಭಾರವನ್ನ ಕೊಡುವಂತವನಾಗಿದ್ದಾನೆ. ಬೇರೆ ಒಂದು ಪ್ರಶ್ನೆ, ಪೇತ್ರನು ನಿಜವಾಗಿ ಆತ್ಮಿಕವಾಗಿ ಬೆಳೆದ್ನ? ಪೇತ್ರನು ನಿಜವಾಗಿ ಕೂಡ ಕರ್ತನ ಬಯಸಿದ ರೀತಿಯಲ್ಲಿ ಉನ್ನತವಾದ ರೀತಿಯಲ್ಲಿ ಕ್ರಿಸ್ತನ ಸೇವೆಯಲ್ಲಿ ಆತನು ತೊಡಗಿದನಾ ಎಂಬುದಂತ ಒಂದು ಪ್ರಶ್ನೆ ನಾವು ಮುಂದೆ ಇಟ್ಕೊಳ್ಳುವಂತವರಾಗಿರ್ಬೇಕು. ನೋಡ್ರಿ, ಪೇತ್ರ ಎಂಬುದಾಗಿ ಹೇಳುವಾಗ ಎ ಸ್ಮಾಲ್ ಪೆಬಲ್, ಒಂದು ಚಿಕ್ಕ ಒಂದು ಕಲ್ಲು ಅಷ್ಟೇ. ಆದ್ರೆ ಅದೇ ಮತ್ತಾಯ ಸುವಾರ್ತೆ 16ನೇ ಅಧ್ಯಾಯ ಬರುವಾಗ ಯೇಸು ಸ್ವಾಮಿ ಹೇಳುವಂತ ಮಾತು, ಇದು ಈ ಬಂಡೆ ಅಂತ ಪದ ಯೂಸ್ ಮಾಡಿದ್ರು, ದ ರಾಕ್. ಇಟ್ ಇಸ್ ನಾಟ್ ಎ ಸ್ಮಾಲ್ ಪೆಬಲ್, ಇಟ್ ಈಸ್ ಎ ರಾಕ್. ಏನು ಪೇತ್ರ ಆದ್ರೆ ನೀನು ಬಂಡೆ, ಈ ಬಂಡೆಯ ಮೇಲೆ ನನ್ನ ಸಭೆಯನ್ನ ಕಟ್ಟುತ್ತೇನೆ. ಅಂದ್ರೆ ಆ ನಂಬಿಕೆಯನ್ನ ಬಂಡೆಗೆ ಹೋಲಿಸಿ ಕ್ರಿಸ್ತರು ಮಾತಾಡೋದು. ಈಗ ಒಂದು ಚಿಕ್ಕ ಕಲ್ಲು ಒಂದು ಬಂಡೆಯಾಗಿ ಮಾರ್ಪಟ್ಟಿದೆ. ದಯವಿಟ್ಟು ಯಾರು ಅನ್ಮೂಟ್ ಮಾಡಿ ಒಂದೇ ಒಂದು ವಾಕ್ಯವನ್ನ ಓದ್ರಿ. ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 19ನೇ ವಾಕ್ಯ. ರೆವಲ್ಯೂಷನ್ 21:19 19 ಓದ್ರಿ. ಪಟ್ಟಣದ ಪ್ರಾಕಾರಗಳು, ಅಸ್ಥಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೆಯ ಅಸ್ಥಿವಾರವು ವಜ್ರ, ಮೊದಲನೆಯ ಅಸ್ಥಿವಾರವು ವಜ್ರ. ನಿಲ್ಸಿ ಅಲ್ಲಿ. ಈಗ ನೋಡಿ, 12 ಪ್ರಾಕಾರಗಳು ಸಿದ್ಧವಾಗಿತ್ತು, ಎಲ್ಲ ವಜ್ರಗಳಿಂದ ಅದೆಲ್ಲ ಸಿದ್ಧವಾಗಿತ್ತು. ಮೊದಲನೆಯ ಅಸ್ಥಿವಾರ ಏನಾಗಿತ್ತೆ? ವಜ್ರ. ನೀವು ಹೊಸ ಒಡಂಬಡಿಕೆಯಲ್ಲಿ ಸುವಾರ್ತೆಗಳಲ್ಲಿ ಎಲ್ಲೆಲ್ಲಿ ಯೇಸು ಸ್ವಾಮಿಯ ಶಿಷ್ಯರುಗಳ ಹೆಸರುಗಳು ಬರ್ತದ ದಯವಿಟ್ಟು ನೋಡ್ರಿ. ಅಲ್ಲೆಲ್ಲ ಮೊದಲು ಬರುವಂತದ್ದು ಯಾರ ಹೆಸರು? ಪೇತ್ರನ ಹೆಸರು. ಹಾಗಾದ್ರೆ ಮೊದಲನೇದು ವಜ್ರ ಎಂದು ಹೇಳುವಾಗ ಅದರ ಅರ್ಥ ಪೇತ್ರನನ್ನ ವಜ್ರಕ್ಕೆ ಹೋಲಿಸಿದೆ. ಪೇತ್ರನ ವಜ್ರಕ್ಕೆ ಹೋಲಿಸಿ ದೇವರಾತ್ಮ ಮಾತಾಡಿದ್ದಾನೆ. ಅಂದ್ರೆ ಒಂದು ಚಿಕ್ಕ ಒಂದು ಕಲ್ಲಾಗಿದ್ದ, ಕೆಲಸಕ್ಕೆ ಬಾರದಿರ್ತಕ್ಕಂಥ ಒಂದು ಚಿಕ್ಕ ಒಂದು ಕಲ್ಲು ಅಷ್ಟೇ ಅವನು. ಆದ್ರೆ ಕ್ರಿಸ್ತನು ಅವನ ನಂಬಿಕೆ ಬಂಡೆಯ ಮಟ್ಟಿಗೆ ನಡೆಸ್ದ. ಬಿಕಮ್ ಎ ರಾಕ್. ಬರೀ ಬಂಡೆ ಮಾತ್ರ ಅಲ್ಲ, ಈಗ ಕ್ರಿಸ್ತನು ಯಾವ ಮಟ್ಟಿಗೆ ಆತ ನಡೆಸುತ್ತಾರೆ, ಅವನೊಂದು ವಜ್ರವಾಗಿ ಮಾರ್ಪಟ್ಟ. ಕೆಲಸಕ್ಕೆ ಬಾರದಿರ್ತಕ್ಕಂಥ ಒಂದು ಕಲ್ಲು ಇವತ್ತು ಏನಾಗಿದೆ? ವಜ್ರವಾಗಿ ಮಾರ್ಪಟ್ಟಿದೆ. ವಜ್ರದ ಮೌಲ್ಯನೇ ಬೇರೆ, ಆ ಕಲ್ಲಿಗೆ ಇರ್ತಕ್ಕಂಥ ಮೌಲ್ಯನೇ ಬೇರೆ. ಕಲ್ಲು ಮೌಲ್ಯನೇ ಇಲ್ಲ, ಬೆಲೆನೇ ಇಲ್ಲ. ಆದ್ರೆ ವಜ್ರ ಅಂತ ಹೇಳುವಾಗ ಶ್ರೇಷ್ಠವಾದಂತಹ ಒಂದು ಬೆಲೆಯನ್ನು ಕೊಟ್ಟಿದ್ದಾನೆ. ಅದೇ ಶಿಷ್ಯತ್ವ. ಬೇರೆ ಏನಕ್ಕೂ ಕೆಲಸಕ್ಕೆ ಬಾರದಿರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ತನ ಆರಿಸಿಕೊಂಡು ಅವರನ್ನ ಅಮೂಲ್ಯವಾದಂತಹ ವಜ್ರವನ್ನಾಗಿ ಮಾರ್ಪಡಿಸ್ತಾನಲ್ಲ, ಅದೇ ಡಿಸೈಪಲ್ಶಿಪ್. ದಟ್ ಈಸ್ ಡಿಸೈಪಲ್ಶಿಪ್. ಶಿಷ್ಯತ್ವ. ಅನೇಕ ಸಲ ಆಲೋಚನೆ ಮಾಡ್ತಾರೆ, ಅಯ್ಯೋ ನನಗೇನಕ್ಕೂ ಪ್ರಯೋಜನ ಇಲ್ಲ, ನಾನೇನಕ್ಕೂ ಕೆಲಸ ಬಾರದವನು, ನಾವು ಬಡವರು, ಹೆಚ್ಚಾಗಿ ಓದಿಲ್ಲ, ಈ ರೀತಿ ಅನೇಕವಾಗಿ ಹೇಳ್ತೀವಿ. ಬಟ್ ಕ್ರೈಸ್ಟ್ ಸೇಸ್, ಎಸ್, ಐ ವಿಲ್ ಮೇಕ್ ಯು ಎ ಡೈಮಂಡ್. ನಾನೇನ ವಜ್ರವನ್ನಾಗಿ ಮಾರ್ಪಡಿಸ್ತೇನೆ. ಈಗ ಒಂದೇ ಒಂದು ಪ್ರಶ್ನೆ ಹೇಳಿ ನನ್ನ ಪ್ರಸ್ತಾಪ ಮುಗಿಸಕ್ಕೆ ಇಷ್ಟಪಡ್ತೀನಿ. ಪೇತ್ರನು ನಿಜವಾಗಿಯೂ ಕೂಡ ವಜ್ರವಾಗಿ ಮಾರ್ಪಟ್ಟಿದ್ದ. ದಯವಿಟ್ಟು ಅಪೊಸ್ತಲ ಕೃತ್ಯಗಳು ಓದ್ರಿ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದಲ್ಲಿ ಪರಿಶುದ್ಧಾತ್ಮ ಬಂದ ನಂತರ 2ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಎದ್ದು ನಿಂತು ಪ್ರಪ್ರಥಮವಾಗಿ ಪ್ರಸಂಗ ಮಾಡಿದವನು ಪೇತ್ರ. ಎಲ್ಲರ ಜೊತೆ ಎದ್ದು ನಿಂತ. ಆದ್ರೆ ಪ್ರಸಂಗ ಮಾಡಿದ್ದ ಪೇತ್ರನ ಒಂದೇ ಒಂದು ಪ್ರಸಂಗಕ್ಕೆ 3000 ಜನ ಅಲ್ಲಿ ರಕ್ಷಣೆ ಹೊಂದಿದ್ರು. ಅಂತ ತೀಕ್ಷ್ಣವಾದ ಒಂದು ಪ್ರಸಂಗವನ್ನ ಮಾಡಿದ. ಅವರಿಗೆ ಹಲಗು ನೆಟ್ಟಂತಾಯ್ತು. ಮತ್ತೆ ಅದೇ ಅಪೊಸ್ತಲ ಕೃತ್ಯಗಳು 3ನೇ ಅಧ್ಯಾಯಕ್ಕೆ ನೋಡುವಾಗ ಒಬ್ಬ ಹುಟ್ಟು ಕುಂಟನನ್ನ ಆತನ ಎಬ್ಬಿಸ್ದ. ಆತನು ಯೇಸು ಸ್ವಾಮಿ ಮಾಡಿದ ಹಾಗೆ ಅದ್ಭುತವನ್ನ ಮಾಡಿ ಅವನನ್ನು ಎಬ್ಬಿಸ್ತಾ ಎಂಬುದಾಗಿ ನೋಡುವಂತವರಾಗಿದ್ದೇವೆ. 4ನೇ ಅಧ್ಯಾಯಕ್ಕೆ ಬರುವಾಗ ಇವನನ್ನು ಹಿಡ್ಕೊಂಡು ಹೋಗಿ ಹಿಂಸೆ ಕೊಡ್ತಾರೆ, ಎದುರಿಸ್ತಾರೆ, ಭಯಪಡಿಸ್ತಾರೆ. ಇನ್ಮೇಲೆ ಯೇಸು ಸ್ವಾಮಿ ಹೆಸರನ್ನ ಹೇಳಿ ಯಾವುದೇ ಕಾರಣಕ್ಕೂ ನೀನು ಪ್ರಸಂಗ ಮಾಡಬಾರ್ದು ಎಂಬುದಾಗಿ. ಆದ್ರೆ ಯೇಸುವಿನ ಆತನು
ಪುನರುತ್ಥಾನವಾದ ಕ್ರಿಸ್ತ ನೋಡೋದಕ್ಕಿಂತ ಮುಂಚೆ ಭಯ ಪಟ್ಕೊಂಡು ಔಸ್ಕೊಂಡಿದ್ದಂತ ಪೇತ್ರ ಈಗ ಹೇಳ್ತಾನೆ, ದೇವರ ಮಾತನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಮಾತನ್ನ ಕೇಳುವಂಥದ್ದು ಸರಿಯೋ? ನಾವಂತೂ ಕಂಡು ಕೇಳಿದ್ದನ್ನ ಹೇಳದೆ ಇರಲಾರೆವು. ನೋಡ್ರಿ, ಎಂಥ ಬೋಲ್ಡ್ನೆಸ್, ಅಥಾರಿಟಿ, ಎಷ್ಟು ಮಟ್ಟಿಗೆ ಬದಲಾವಣೆ ಆಗಿದೆ ಅವನ ಜೀವಿತದಲ್ಲಿ. ಧೈರ್ಯವಾಗಿ ಆತನ ಪ್ರಸಂಗ ಮಾಡದ, ನಾನು ಎದುರಲ್ಲ. ಮತ್ತೆ ನಾವು ಮುಂದೆ ನೋಡ್ತೇವೆ, ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯಕ್ಕೆ ಬರುವಾಗ ಅನ್ಯರಿಗೆ ಕೊರ್ನೇಲನ ಮನೆಗೆ ಪ್ರಪ್ರಥಮವಾಗಿ ಸುವಾರ್ತೆಯನ್ನ ತೆಗೆದುಕೊಂಡು ಹೋಗಿದ್ದು ಇದೇ ಪೇತ್ರ. ಅಷ್ಟು ಮಾತ್ರ ಅಲ್ಲ, ನಾವು ಮುಂದೆ ನೋಡ್ತೀವಿ 12ನೇ ಅಧ್ಯಾಯಕ್ಕೆ ಬರುವಾಗ ಪೇತ್ರನ ಅರೆಸ್ಟ್ ಮಾಡ್ತಾರೆ. ಆದ್ರೆ ಅರೆಸ್ಟ್ ಮಾಡಿ ನಿಂತ್ಕೊಂಡಿರುವಾಗಲೂ ಕೂಡ, ಕೈಗಳಿಗೆ ಬೇಡಿ ಹಾಕಿದಾಗಲೂ ಕೂಡ ನಿಶ್ಚಿಂತೆಯಿಂದ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದಂತ ವ್ಯಕ್ತಿ ಪೇತ್ರ. ಯಾವುದೇ ಭಯ ಇಲ್ಲ, ಯಾವುದೇ ಹೆದರಿಕೆ ಇಲ್ಲ. ಯಾಕಂದ್ರೆ ಅವ್ರು ಚೆನ್ನಾಗಿ ಗೊತ್ತಿತ್ತು, ನನ್ನ ದೇವರು ನನ್ನನ್ನ ಕಾಪಾಡ್ತಾನೆ. ಆಲೋಚನೆ ಮಾಡ್ರಿ, ಕೈಗಳಿಗೆ ಬೇಡಿಗಳು, ಕಾಲುಗಳಿಗೆ ಬೇಡಿಗಳು, ಸೈನಿಕರು ಎರಡು ಕಡೆ ಸೈನಿಕರು ನಿಂತಿದ್ದಾರೆ. ಅಂತ ಸ್ಥಿತಿಲಿ ಕೂಡ ಆ ಸೆರೆಮನೆಯಲ್ಲಿ ನೆಮ್ಮದಿಯಾಗಿ ಆತನು ನಿದ್ರೆ ಮಾಡ್ತದ. ಅಂಥ ಎಲ್ಲ ಗ್ರಹಿಕೆಯನ್ನು ಮೀರುವಂತ ದೇವರ ಸಮಾಧಾನ ಅವನಲ್ಲಿತ್ತು. ಅಷ್ಟು ಮಾತ್ರ ಅಲ್ಲ, ಪೇತ್ರನ ಅಂತ್ಯವನ್ನು ಕೂಡ ನಾವು ನೋಡುವಂತ ಸಮಯದಲ್ಲಿ ಕ್ರಿಸ್ತ ಶಕ 68ನೇ ಇಸ್ವಿಯಲ್ಲಿ ನೇರೋ ಚಕ್ರವರ್ತಿ ಅವನನ್ನ ಪನಿಷ್ಮೆಂಟ್, ಶಿಕ್ಷೆ ಕೊಡುವಂತ ಸಮಯದಲ್ಲಿ ಯೇಸು ಸ್ವಾಮಿನ ಯಾವ ರೀತಿಯಾಗಿ ಶಿಲುಬೆ ಹಾಕಿದ್ರು ಅದೇ ರೀತಿಯಾಗಿ ಇವನನ್ನು ಕೂಡ ಶಿಲುಬೆ ಹಾಕ್ರಿ ಅಂತ ಹೇಳುವಾಗ ಪೇತ್ರ ಎದುರಲಿಲ್ಲ, ಭಯಪಡಲಿಲ್ಲ. ಅದಕ್ಕೆ ಬದಲಾಗಿ ಒಂದೇ ಒಂದು ರಿಕ್ವೆಸ್ಟ್ ಕೊಟ್ಟ. ರಿಕ್ವೆಸ್ಟ್ ಏನ್ ಗೊತ್ತಾ? ನನ್ನ ಯಜಮಾನ ಹಾಗೆ ಸಾಯುವಂತ ಯೋಗ್ಯತೆ ನನಗಿಲ್ಲ, ಆದ್ರಿಂದ ನನಗೆ ತಲೆ ಕೆಳಗಾಗಿ ಶಿಲುಬೆಗೆ ಹಾಕ್ರಿ ಅಷ್ಟೇ. ಅದು ಒಂದೇ ರಿಕ್ವೆಸ್ಟ್ ನನಗೆ, ತಲೆ ಕೆಳಗಾಗಿ ನನ್ನ ಶಿಲುಬೆಗೆ ಹಾಕ್ರಿ. ಕಡೆಗೆ ಅದೇ ರೀತಿಯಾಗಿ ರಕ್ತ ಸಾಕ್ಷಿಯಾಗಿ ಆತನು ಸತ್ತ. ಬೇರೆ ಚರಿತ್ರೆ ಹೇಳ್ತದೆ, ನೇರೋ ಚಕ್ರವರ್ತಿ 68ನೇ ಇಸ್ವಿಯಲ್ಲಿ ಒಂದೇ ದಿನದಲ್ಲಿ ಪೌಲನ ಶಿರಚ್ಛೇದನ ಕೂಡ ಮಾಡ್ತಾನೆ. ಯಾಕಂದ್ರೆ ಪೌಲನ ಎಷ್ಟೇ ತಲೆಬಾಗಿ ನಮಸ್ಕರಿಸೋದಾಗಿ ಹೇಳಿದ್ರು ಕೂಡ ಪೌಲ ನಮಸ್ಕರಿಸಲ್ಲ. ಕಡೆಗೆ ಅವನ್ನ ಶಿರಚ್ಛೇದನ ಮಾಡ್ತಾರೆ. ಅಲ್ಲಿ ಬಿದ್ದಂತ ಅವನ ತಲೆಯೂ ಕೂಡ ಅವನಿಗೆ ಬಾಗ್ಲ ಹಾಗೆ ನಿಲ್ತದೆ ಹೊರತು ಅಡ್ಡ ಬೀಳಲಿಲ್ಲ. ಪೇತ್ರನು ಕೂಡ ಅಷ್ಟೇ, ಅವನಿಗೆ ಆ ಶಿಲುಬೆ ಹಾಕ್ತಿ ಎಂಬುದಾಗಿ ಹೇಳುವಾಗ ಭಯಪಡಲಿಲ್ಲ. ಅದಕ್ಕೆ ಬದಲಾಗಿ ನನಗೆ ತಲೆ ಕೆಳಗಾಗಿ ನನಗೆ ಶಿಲುಬೆ ಹಾಕಿ ಎಂಬುದಾಗಿ ಹೇಳಿ ರಕ್ತ ಸಾಕ್ಷಿಯಾಗಿ ಸತ್ತ. ವಜ್ರವಾದ ಕೆಲಸಕ್ಕೆ ಬರದಿರ್ತಕ್ಕಂಥ ಒಂದು ಕಲ್ಲು ವಜ್ರವಾಗಿ ಮಾರ್ಪಟ್ಟಿತ್ತು. ಅದೇ ಶಿಷ್ಯತ್ವ. ಆದ್ರಿಂದ ನಾವು ಕೂಡ ಇವತ್ತು ಕಲಿತ ಹಾಗೆ 3 ಸಂಗತಿಗಳನ್ನ ನಾವು ಆಲೋಚನೆ ಮಾಡಿಕೊಳ್ಳೋಣ. ಮೊದಲನೇದಾಗಿ ದ ಕಾಲ್ ಆಫ್ ಡಿಸೈಪಲ್ಶಿಪ್, ಎರಡನೇದಾಗಿ ಇವತ್ತು ನಾವು ಕಲಿತಿರುವುದು ದ ಕಂಡೀಷನ್ ಆಫ್ ಡಿಸೈಪಲ್ಶಿಪ್, ಮತ್ತು ಮೂರನೇದಾಗಿ ದ ಕನ್ಸೋಲೇಷನ್ ಆಫ್ ಡಿಸೈಪಲ್ಶಿಪ್, ಶಿಷ್ಯತ್ವದ ಕರೆಯುವಿಕೆ, ಶಿಷ್ಯತ್ವದ ಒಂದು ನಿಯಮಗಳು ಅಥವಾ ನಿಬಂಧನೆಗಳು, ಮೂರನೇದಾಗಿ ಶಿಷ್ಯತ್ವದ ಲಾಭಗಳು ನಮಗಿದ್ದೇ ಇದೆ. ಅದರಿಂದ ಸೋತು ಹೋಗದೆ, ಕುಗ್ಗಿ ಹೋಗದೆ, ಕ್ರಿಸ್ತನ ಸಾಕ್ಷಿಗಳಾಗಿ ಮುಂದೆ ಹೋಗುವಾಗೆ ದೇವರಾತ್ಮತ್ತಾನೆ ನಮ್ಮನ್ನು ಬಲಪಡಿಸಿ ಆಶೀರ್ವದಿಸಿ ನಡೆಸಲಿ. ಆಮೇಲೆ